श्रीमदानंदतीर्थ भगवत्पादाचार्य गुरुभ्यो नमः। हरि ओम। निखिल गुणनिकायं नित्यनिर्धूतहेयं शुभतममतिमेयं शुद्धसौख्यात्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मी सहायं विघ्नौघवारणं सत्याशेष विश्वस्य कारणं करुणा सिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरि ओम। सृष्टिस्थित्यप्ययेह नियतिदृशितमो ब्रह्मकोऽस्मादस्य श्री ब्रह्मरुद्र प्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तं। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विराकातराजुहाव पुत्रेति तन्मयतया सर्वोऽभिनेदुः। तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरि ओम। स्वस्तिस्तु सतां। ಶುಕಾಚಾರ್ಯರ ಉಪದೇಶದಿಂದ ಪರೀಕ್ಷಿತ ಮಹಾರಾಜರು ಭಗವಂತನ ತತ್ವಗಳನ್ನು ಶ್ರವಣ ಮಾಡ್ತಾ ಇದ್ದಾರೆ. ಶ್ರವಣ ಮಾಡುವಾಗ ಆರಂಭದಲ್ಲಿ ಅವರು ತಿಳಿಸಿಕೊಟ್ಟಿದ್ದು ದೇವರ ಮಹಿಮೆಗಳನ್ನು ವಿಸ್ತಾರವಾಗಿ ನೀನು ಉಪದೇಶ ಮಾಡಬೇಕು ಅಂತ ಶುಕಾಚಾರ್ಯರನ್ನ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯ ಹೇಳ್ತಾರೆ, ನೀನು ಮಾಡಿದ ಪ್ರಾರ್ಥನೆಯಂತೆ ನಾರದರು ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಒಂದ್ಸಲ ಸತ್ಯಲೋಕದಲ್ಲಿ ಕೂತಿರುವ ಸಂದರ್ಭದಲ್ಲಿ ನಾರದರು ಬಂದು ನಮಸ್ಕಾರ ಮಾಡಿ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನನ್ನ ಕಣ್ಣಿಗೆ ನೀವೊಬ್ಬರೇ ಕಾಣ್ತಾ ಇದ್ದೀರಿ, ಆದ್ದರಿಂದ ನನ್ನ ಅನುಸಂಧಾನ ಸರ್ವೋತ್ತಮರು ನೀವೇ ಅಂತ, ಬೇರೆ ಸರ್ವೋತ್ತಮರಿಲ್ಲ. ಯಾಕೆ? ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡತಕ್ಕಂಥವ್ರು ನೀವೇ ಆದ್ದರಿಂದ ಅನ್ನೋದಕ್ಕೆ ಬ್ರಹ್ಮದೇವರು ಅಂತಾರೆ, ಇಲ್ಲಪ್ಪ, ಸುಳ್ಳು ಹೇಳಬಾರ್ದು. ನಮ್ಮನ್ನು ಯಾರಾದ್ರೂ ಹೊಗಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ದೂರ ಓಡಬಿಡ್ಬೇಕಂತ. ಜಾಸ್ತಿ ಹೊಗಳಿಕೆ ಮಾತನ್ನ ಯಾರು ಕೇಳ್ತಾರೆ ಅವರು ಸಾಧನೆ ಆಗೋದಿಲ್ಲ ಅಂತ, ಅವ್ರ ಸಾಧನೆ ಅಷ್ಟಕ್ಕೆ ನಿಂತೋಗುತ್ತೆ. ಆದ್ದರಿಂದ ನಮ್ಮನ್ನು ಹೊಗಳೋದು, ನೀವೇ ದೊಡ್ಡವರು ಮಹಾನುಭಾವರು ಅಂತೆಲ್ಲ ಅನ್ನೋ ಮಾತನ್ನ ವಾಸ್ತವಿಕವಾಗಿ ಕೇಳಕ್ ಹೋಗಬಾರ್ದು. ಬ್ರಹ್ಮದೇವರು ಅಂತಾರೆ, ನ ಭಾರತೀ ಮೇಂಗ ವೃಷೋಪಲಕ್ಷತೆ, ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನ ಕರೀಚಿನ್ಮೆ ಮನಸ್ಸೋ ವೃಷಾಗತಿ, ನನ್ನ ಮನಸ್ಸು ಯಾವತ್ತೂ ಕೂಡ ಕೆಟ್ಟ ಆಲೋಚನೆಯನ್ನು ಮಾಡೋದೇ ಇಲ್ಲ. ನಮೇ ಕೃಷಿಕಾಣಿ ಪತಂತ್ಯ ಸತ್ಪಥೆ, ನನ್ನ ಇಂದ್ರಿಯಗಳು ಯಾವತ್ತೂ ಕೆಟ್ಟ ದಾರಿಯಲ್ಲಿ ಹೋಗೇ ಇಲ್ಲ. ಆದ್ದರಿಂದ ನಾನು ಹೇಳೋ ಮಾತೆಲ್ಲ
ಪೂರ್ಣವಾಗಿ ಸತ್ಯ ಅಂತ ಅಂದ್ರು ಬ್ರಹ್ಮದೇವರು. ಈ ರೀತಿಯಲ್ಲಿ ಕನ್ವಿಕ್ಷನ್ ನಮ್ಮಲ್ಲಿ ಯಾರಿಗಾದ್ರೂ ಬಂದ್ರೆ ನಾವು ಸಾಧನೆಯ ಮಾರ್ಗದಲ್ಲಿ ಇದ್ದೇವೆ ಅಂತ. ನಾನು ಹೇಳೋ ಮಾತು 100% ನಿಜ ಅಂತ ಯಾರು ಹೇಳ್ತಾರೆ? ಬಹಳ ಕಷ್ಟ ಇದೆ. ಆದ್ದರಿಂದ ಬದುಕೆ ಸತ್ಯ ಮತ್ತು ಸುಳ್ಳು ಈ ಎರಡರ ಮಧ್ಯದಲ್ಲಿ ಓಡಾಡ್ತಾ ಇರುತ್ತೆ. ಅದರಲ್ಲಿ ಸತ್ಯ ಎಷ್ಟು ಪರ್ಸೆಂಟೇಜ್ ಇದೆ, ಸುಳ್ಳು ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಜೀವನ. ಅದರಿಂದ ಒಂದು ಸುಳ್ಳನ್ನು ಹೇಳಿಬಿಟ್ರೆ ಎಷ್ಟು ದೊಡ್ಡ ಪಾಪ ಬರುತ್ತೆ ಅಂತ ಮಹಾಭಾರತ ಹೇಳುವಾಗ ಮಂತ್ರ ಗೊತ್ತಿದೆ ನಮಗೆ. ಮಂತ್ರ ಗೊತ್ತು, ಎಲ್ಲಿ ಮಂತ್ರ ಹೇಳಬೇಕೋ ಅಲ್ಲಿ ಹೇಳಿದೆ. ಬಸ್ಸಲ್ಲಿ ಹೋಗ್ತಾ ಮಂತ್ರ ಹೇಳಿದ್ರೆ ಅಂದ್ರೆ ವೃಥಾ ವ್ಯರ್ಥವಾಗಿ ಮಂತ್ರಗಳನ್ನ ಹೇಳುವುದರಿಂದ ಏನು ಪಾಪ ಇದೆ, ಆ ಪಾಪ ಒಂದು ಸುಳ್ಳು ಹೇಳೋದ್ರಿಂದ ಬರುತ್ತೆ. ಕೆಲವರಿಗೆ ಮಂತ್ರ ಗೊತ್ತೇ ಇಲ್ಲ, ಮಂತ್ರ ಹೇಳಕ್ಕೆ ಬರಲ್ಲ, ಸುಳ್ಳು ಹೇಳ್ಬಿಟ್ರು. ಎಂತ ಪಾಪ ಬಂತವರಿಗೆ? ಮಂತ್ರಗಳನ್ನ ವ್ಯರ್ಥವಾಗಿ ಪ್ರಯೋಗ ಮಾಡೋದ್ರಿಂದ ಏನು ಪಾಪ ಇದೆ, ಆ ಪಾಪ ಸುಳ್ಳು ಹೇಳೋದ್ರಿಂದ ಬರುತ್ತೆ. ಮನೆಯಲ್ಲಿ ತುಪ್ಪ ಬೇಕಾದಷ್ಟಿದೆ, ತುಪ್ಪ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಬೆಂಕಿ ಉರಿಸೋದು, ಬೆಂಕಿಗೆ ತುಪ್ಪ ಹಾಕ್ತಾ ಇರೋದು. ಮಂತ್ರ ಇಲ್ಲ, ಯಜ್ಞ ಇಲ್ಲ, ಯಾಗ ಇಲ್ಲ, ತುಪ್ಪವನ್ನ ವೇಸ್ಟ್ ಮಾಡೋದು. ಹಾಗೆ ಮಾಡೋದ್ರಿಂದ ಏನು ಪಾಪ ಇದೆ, ಆ ಪಾಪ ಸುಳ್ಳು ಹೇಳೋದ್ರಿಂದ ಬರುತ್ತೆ. ಆದ್ದರಿಂದ ಸುಳ್ಳು ಯಾವತ್ತಿಗೂ ಕೂಡ ಅದು ಒಳ್ಳೇದಲ್ಲ. ಒಂದು ಹೇಳ್ತಾರೆ ಸುಮ್ಮನೆ, ಅದು ಔಟ್ಡೇಟ್ ಆಗಿ ಹೋಗಿದೆ ಗಾದೆ. ಇದು ಒಂದು ಮದುವೆ ಮಾಡ್ಬೇಕಾದ್ರೆ 1000 ಸುಳ್ಳು ಹೇಳಬೇಕು ಅಂತ. ಇವಾಗ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾದ್ರೆ ಎಲ್ಲಾ ಸತ್ಯವನ್ನೇ ಹೇಳಿದ್ರು ಕೂಡ ಮದುವೆ ಆಗ್ತಾ ಇಲ್ಲ. 100% ಸತ್ಯವನ್ನೇ ಹೇಳಿದ್ರು ಮದುವೆ ಆಗ್ತಿಲ್ಲ. ಇನ್ನು ಆಗೋ ಮದುವೆ, ನಿಶ್ಚಯ ಆದ ಮದುವೆಗಳೇ ಮುರಿದು ಬೀಳ್ತಾ ಇದೆ. ಸತ್ಯ ಹೇಳಿದ್ರೆ, ಇದು ಸುಳ್ಳು ಹೇಳ್ಬಿಟ್ರೆ ಆಗೋಯ್ತು, ಚಾನ್ಸೇ ಇಲ್ಲ. ಆದ್ರಿಂದ ಕೆಲವೆಲ್ಲ ಔಟ್ಡೇಟ್ ಆಗಿ ಹೋಗಿದೆ. ಯಾವತ್ತಿಗೂ ಕೂಡ ಶಾಸ್ತ್ರಗಳ ತಾತ್ಪರ್ಯ ಇಷ್ಟೇ, ಸುಳ್ಳು ಹೇಳಬಾರ್ದು. ಬ್ರಹ್ಮದೇವರಂತಾರೆ, ನಾನು ಇಲ್ಲಿಯವರೆಗೂ ಯಾವ ಸುಳ್ಳು ನನ್ನ ಬಾಯಲ್ಲಿ ಬಂದಿಲ್ಲ. ನಾನು ಹೇಳ್ತೀನಿ ಕೇಳಪ್ಪ, ಸರ್ವೋತ್ತಮನಾದವರು ನಾರಾಯಣ. ನಾನು ಅವನನ್ನ ಯಾವಾಗಲೂ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾ ಇರ್ತೇನೆ. ಅವನ ಅನುಗ್ರಹದಿಂದಲೇ ನಾನಿರುವಂಥದ್ದು. ಆರಂಭದಲ್ಲಿ ಭಗವಂತ ಸೃಷ್ಟಿ ಮಾಡಿದಾಗ ಅವನ ನಾಭಿ ಕಮಲದಿಂದ ನಾನು ಎದ್ದು ಬಂದೆ. ನನ್ನನ್ನು ಯಾರು ಸೃಷ್ಟಿ ಮಾಡಿದ್ದು ಅಂತ ನನಗೇನು ಗೊತ್ತೇ ಆಗಲಿಲ್ಲ. ನನಗೆ ಭಯ ಆಯ್ತು. ಕೆಳಗಿಳಿದು ನೋಡಿದಾಗ ಬಗ್ಗೆ ನೋಡಿದೆ, ತುಂಬಾ ತುಂಬಾ ಡೀಪ್ ಇತ್ತು. ನನಗೆ ತುಂಬಾ ಭಯ ಆಯ್ತು. ಆಗ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಸಂದರ್ಭದಲ್ಲಿ ನನಗೊಂದು ಶಬ್ದ ಕೇಳಿಸ್ತು, ತಪಸ್ಸು ಮಾಡಿದೆ. 100 ವರ್ಷ ತಪಸ್ಸು ಮಾಡಿದೆ. ಹಾಗೆ ತಪಸ್ಸು ಮಾಡಿದ್ದಕ್ಕೆ ಭಗವಂತ ಅವನ ಲೋಕದ ದರ್ಶನವನ್ನು ನನಗೆ ಮಾಡಿಸಿದ. ಮುಕ್ತರು ಹೇಗಿರ್ತಾರೆ, ಮುಕ್ತ ಲೋಕ ಹೇಗಿದೆ, ವೈಕುಂಠ ಹೇಗಿದೆ ಅನ್ನೋದೆಲ್ಲ ನನಗೆ ದರ್ಶನ ಮಾಡಿಸಿದ ಭಗವಂತ. ಆಮೇಲೆ ನನಗೆ ಅವನ ದರ್ಶನ ಆಯಿತು. ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡಿದ. ಆ ಚತುಶ್ಲೋಕಿ ಭಾಗವತವನ್ನು ನನಗೆ ಉಪದೇಶ ಮಾಡಿ, ನೀನು ಇದನ್ನ ನಿನ್ನ ಯೋಗ್ಯರಾದ ಭಕ್ತರಿಗೆ ಉಪದೇಶ ಮಾಡು ಅಂತ ಹೇಳಿದ. ಆದ್ದರಿಂದ ನಾರದ ಅವನ ಅನುಗ್ರಹದಿಂದ ತತ್ವಜ್ಞಾನ, ಜಗತ್ತನ್ನ ಸೃಷ್ಟಿ ಮಾಡುವ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನವನ್ನ ಪಡೆದ ನಾನು ಲೋಕಕ್ಕೆ ಸೃಷ್ಟಿಕರ್ತನಾಗಿ ಪಿತಾಮಹ ಅಂತ ಪ್ರಸಿದ್ಧನಾಗಿ ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದೇನಪ್ಪ. ಆದ್ದರಿಂದ ನಾನು ನಿನಗೆ ಭಗವಂತನ ಮಹಿಮೆಯನ್ನು ಉಪದೇಶ ಮಾಡ್ತೇನೆ, ನೀನು ಅದನ್ನ ಯೋಗ್ಯರಾದ ವ್ಯಕ್ತಿಗಳಿಗೆ ಉಪದೇಶ ಮಾಡು ಅಂತ ನಾರದರಿಗೆ ಬ್ರಹ್ಮದೇವರು ಮಾಡಿದ ಆದೇಶ. ಅದರಂತೆ ಅನೇಕ ಅವತಾರಗಳು ಭಾಗವತದ ತುಂಬೆಲ್ಲ ದೇವರ ಅವತಾರಗಳನ್ನ ವಿಶೇಷವಾಗಿ ನಿರೂಪಣೆಯನ್ನು ಮಾಡಿಬಿಟ್ಟಿದ್ದಾರೆ. ಇಡೀ ಭಾಗವತದಲ್ಲಿ ಬೇರೆ ಇನ್ನೇನಿಲ್ಲ. ವಿಭೂತಿ ಅಂದ್ರೆ ಅವತಾರಗಳು. ದೇವರ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ವೇದವ್ಯಾಸ, ಹಯಗ್ರೀವ, ಕಪಿಲ, ದತ್ತಾತ್ರೇಯ, ಧನ್ವಂತರಿ, ಶಿಂಶುಮಾರ, ಮಪಿದಾಸ, ಎಷ್ಟು ಭಗವದ್ ರೂಪಗಳಿದೆ. ಮೋಹಿನಿ, ಯಜ್ಞನಾಮಕ ಭಗವಂತ, ಎಲ್ಲ ರೀತಿಯಾಗಿ ಭಗವಂತನ ನಾನಾವತಾರಗಳನ್ನ ನಿರೂಪಣೆ ಮಾಡಿರುವಂತಹ ಒಂದು ಶ್ರೇಷ್ಠವಾದ ಗ್ರಂಥ ಭಾಗವತ. ಸಾಮಾನ್ಯವಾಗಿ ನಾವು ಭಾಗವತವನ್ನ ದಶಾವತಾರಕ್ಕೆ ಮಾತ್ರ ಸೀಮಿತ ಮಾಡಿಬಿಡ್ತೇವೆ. ಆ ದಶಾವತಾರದಲ್ಲೂ ಕೂಡ ಮತ್ಸ್ಯಾವತಾರದ ಬಗ್ಗೆ ವಿಸ್ತಾರವಾಗಿ ಬರೋದೇ ಇಲ್ಲ. ಕೂರ್ಮಾವತಾರ ಏನಾಯ್ತು ಅಂತ ಗೊತ್ತಿಲ್ಲ. ವರಾಹ ದೇವರ ಚರಿತ್ರೆ ಇವತ್ತಿಗೆ ನಾವು ಕೇಳ್ತೀವಿ, ಅದೊಂದು ಸ್ವಲ್ಪ ವಿಸ್ತಾರವಾಗಿ ಬರುತ್ತೆ. ನರಸಿಂಹನದ್ದು ಒಂದು ಸ್ವಲ್ಪ ಇದೆ, ವಾಮನದ್ದು ಸ್ವಲ್ಪ ಇದೆ, ರಾಮನದ್ದು ಒಂದು ಸ್ವಲ್ಪ ಇದೆ, ಕೃಷ್ಣದೇವರದ್ದು ವಿಸ್ತಾರವಾಗಿದೆ, ಬುದ್ಧನದ್ದು ಒಂದು ಶ್ಲೋಕ ಮಾತ್ರ, ಕಲ್ಕಿ ನಿಲ್ವೇ ಇಲ್ಲ, ಹಯಗ್ರೀವ ದೇವರದ್ದು 1-2 ಶ್ಲೋಕ,
ಶಿಂಶುಮಾರನದ್ದು ಅಲ್ಲಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಮತ್ತೆ ಯಾವ ಅವತಾರದ ಬಗ್ಗೆ ನಮಗೆ ಪೂರ್ಣವಾಗಿ ಗೊತ್ತಿದೆ? ಹೆಸರು ಮಾತ್ರ. ಆ ಹೆಸರನ್ನು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ಬಿಟ್ರೆ, ಅದರಿಂದ ದೇವರ ಅವತಾರಗಳು, ದೇವರು ಅವತಾರಗಳಲ್ಲಿ ಮಾಡಿದ ವ್ಯಾಪಾರಗಳು, ಮಹಿಮೆಗಳು, ಅದೆಲ್ಲವನ್ನ ಬೆಳಗ್ಗೆ ಸಾಯಂಕಾಲ ನಿರಂತರವಾಗಿ ಸ್ತೋತ್ರ ಮಾಡ್ತಿರ್ಬೇಕಂತೆ. ಸಾಯಂ ಪ್ರಾತಃ ಗೃಣನ್ ಭಕ್ತ್ಯ ದುಃಖ ಗ್ರಾಮ ವಿಮುಚ್ಯತೆ ಅಂತಾರೆ ಶುಕಾಚಾರ್ಯರು. ಬೆಳಗ್ಗೆ ಸಾಯಂಕಾಲ ಆ ಭಗವಂತನ ರೂಪಗಳನ್ನ ಪ್ರಾರ್ಥನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ರೆ ಎಲ್ಲ ರೀತಿಯಾದಂತಹ ದುಃಖಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತನನ್ನ ಸ್ತೋತ್ರ ಮಾಡಬೇಕು ಅಂತ ಎಲ್ಲ ದೇವತೆಗಳು ಅವತಾರ ಮಾಡಿ ಬರ್ತಾರೆ. ಎಲ್ಲ ದೇವತೆಗಳ ಅವತಾರ ಯಾಕೆ? ಅವತಾರ ಮಾಡಿದ ದೇವರನ್ನ ಸ್ತೋತ್ರ ಮಾಡಬೇಕು ಅಂತ. ಸಾಮಾನ್ಯವಾಗಿ ನಮಗೆ ವಾಯುದೇವರು ಅಂತೀವಿ. ಆ ವಾಯುದೇವರಿಗೆ ಎಷ್ಟು ಅವತಾರ ಅಂತ ಕೇಳಿದಾಗ ಏನ್ ಹೇಳ್ತೀವಿ ನಾವೆಲ್ಲ? ಎಷ್ಟು ಅವತಾರ ವಾಯುದೇವರಿಗೆ? 3 ಅವತಾರ ಅಂದ್ಬಿಡ್ತೀವಿ. 3 ಅವತಾರ ಯಾವುದು? ಹನುಮ, ಭೀಮ, ಮಧ್ವ. ಅದು ಬಿಟ್ರೆ ಮೂಲ ವಾಯುದೇವರು 4 ರೂಪ ನಮಗೆ ಗೊತ್ತಿರೋದು. ಶ್ರೀಮದಾಚಾರ್ಯ ಅಂತಾರೆ ವಾಯುದೇವರಿಗೆ ಒಟ್ಟು 27 ರೂಪಗಳಿದೆ. ಬೇಕಾದಷ್ಟು ರೂಪ ಇದೆ. ಅದರಲ್ಲಿ ಅವತಾರ ಮಾಡಿದ ರೂಪ ವಾಯುದೇವರದ್ದು 27. ಪ್ರಾಣ, ಸೂತ್ರ, ಮಹಾನ್, ಬ್ರಹ್ಮ, ಚಿತ್ತ, ವಾಯು, ಬಲ, ಧೃತಿ, ಸ್ಥಿತಿ, ಯೋಗ, ವೈರಾಗ್ಯ, ಜ್ಞಾನ, ಪ್ರಜ್ಞಾ, ಸ್ಮೃತಿ, ಸುಖ, ಮೇಧ, ಮುಕ್ತಿ, ವಿಷ್ಣು ಭಕ್ತಿ, ಆದಿಗೋಪ, ಮಹಾಪ್ರಭು, ರುಜು, ಸಮಾನ, ವಿಜ್ಞಾತ, ಮಹಾಧ್ಯಾತ, ಮಹಾಗುರು, ಹನುಮಾನ್, ಭೀಮ, ಆನಂದ ಅಂತ ಹೇಳಿ ಇತ್ಯಾದಿ ಬಹುರೂಪಿಣ ಹಿರಣ್ಯಗರ್ಭ ಏತೀತಾಃ ಯೇ ಭಾವ್ಯ ಯಶ್ಚ ವರ್ತತೆ ಸರ್ವೇ ವಿಷ್ಣುವಶಾ ನಿತ್ಯಂ ವಿಭಕ್ತೇರಪ್ಯನಂತರಂ ಅಂತ ಆಚಾರ್ಯರು ವಾಯುದೇವರ 27 ಅವತಾರಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಮ್ಮ 27 ಅವತಾರಗಳು ನಮಗೆ ಎಷ್ಟು ಗೊತ್ತು ಅಂತಂದ್ರೆ ಹನುಮ, ಭೀಮ, ಮಧ್ವ ಅಂತ ಗೊತ್ತು ಅಂತೀವಿ. ಮಧ್ವಾವತಾರದಲ್ಲಿ ಏನು ಗೊತ್ತು ಅಂದ್ರೆ ಗೊತ್ತೇ ಇಲ್ಲ. ಬರೀ ಮಧ್ವ ವಿಜಯದಲ್ಲಿ ಹೇಳ್ತೀವಿ ಅಷ್ಟೇ. ಮಧ್ವ 16 ಸರ್ಗ, ಮಧ್ವ ವಿಜಯ 1008 ಶ್ಲೋಕ. ಅದರಲ್ಲೇ ನಾರಾಯಣ ಪಂಡಿತಾಚಾರ್ಯರು ಹೇಳುವಾಗ ನಾನು ಮಧ್ವಾಚಾರ್ಯರ ಕಥೆಯನ್ನ ಪೂರ್ತಿ ಹೇಳಿಲ್ಲ ಇದರಲ್ಲಿ ಅವರು ಹೇಳಿದ್ರು. ಯಾಕೆ? ಆಚಾರ್ಯರು ತೋರಿಸಿದ ಮಹಿಮೆ ಕೆಲವರಿಗೆ ಮಾತ್ರ ಗೊತ್ತಾಯ್ತು, ಕೆಲವರಿಗೆ ಗೊತ್ತೇ ಆಗಲೇ ಇಲ್ಲ. ಕೆಲವರಿಗೆ ಮಧ್ವಾಚಾರ್ಯರು ಅಂದ್ರೆ ಯಾರು ಅಂದ್ರೆ ಚೆನ್ನಾಗಿ ಊಟ ಮಾಡ್ತಾರಲ್ಲ ಆ ಸ್ವಾಮಿಗಳೇ ಮಧ್ವಾಚಾರ್ಯರು ಅಂತ ಕೆಲವರಿಗೆ. ಹೌದು, ಸರಿಯಾ ದೃಷ್ಟ ನರೈಕಾಚಿತ ವಿಸ್ಮೃತಾ ದೇವಮಾಯ ಪಂಡಿತಾಚಾರ್ಯ ಹೇಳ್ತಾರೆ ಭಾವಪ್ರಕಾಶಿಕದಲ್ಲಿ. ಕೆಲವು ಮಹಿಮೆಗಳನ್ನು ಮಧ್ವಾಚಾರ್ಯರು ತೋರಿಸಿದ್ದಾರೆ, ಆ ಕಾಲಕ್ಕೆ ಮಾತ್ರ ಗೊತ್ತಾಗಿದೆ, ಮನೆಗೆ ಹೋದಲೇ ಮರ್ತೋಯ್ತು. ದೇವತೆಗಳ ಮಾಯೆಯಿಂದ ವಿಸ್ಮೃತಾ ದೇವಮಾಯೆಯ ಅವಿಸ್ಮೃತಾಶ್ಚ. ಯಾವುದು ಮರೆತಿಲ್ಲ ನೆನಪಿದೆ ಅದನ್ನ 4 ಜನ 4 ತರ ಹೇಳ್ತಾರೆ. ಅದರಲ್ಲಿ ಯಾವುದು ಸತ್ಯ? ಅದರಲ್ಲಿ ಯಾರು ದೊಡ್ಡ ಜ್ಞಾನಿಗಳಿದ್ದಾರೆ ಅವರು ಹೇಳಿದ ಕಥೆ ಏನು ಪ್ರಮಾಣ ಇದೆ ಆ ಕಥೆಯನ್ನು ಮಾತ್ರ ನಾನು ಸ್ವೀಕಾರ ಮಾಡಿಕೊಂಡು ಬರೆದಿದ್ದೇನೆ ಇದರಲ್ಲಿ. ಅದರಲ್ಲೂ ಕೆಲವು ಕಥೆಗಳನ್ನ ಹೇಳಬಾರದು ಅಂತ ದೇವ ಮುಖ್ಯ ಇರೋದ್ರಿಂದ ಉಡುಪಿ ಕೃಷ್ಣದೇವರ ಪ್ರತಿಷ್ಠೆ ಮಾಡಿದ್ದನ್ನು ವಿಶೇಷವಾಗಿ ಹೇಳಲೇ ಇಲ್ಲ ಮಧ್ವ ವಿಜಯದಲ್ಲಿ. ಕೃಷ್ಣದೇವರನ್ನ ಪ್ರತಿಷ್ಠೆ ಮಾಡಿಬಿಟ್ರು. ಮಂದಹಾಸ ಮೃದು ಸುಂದರ ನಗಂ ಅಂತ ಹೇಳಿ ಆಚಾರ್ಯರು ಪ್ರತಿಷ್ಠೆ ಮಾಡಿಬಿಟ್ರು ಕೃಷ್ಣದೇವರ. ಎಲ್ಲಿಂದ ಬಂದ ಕೃಷ್ಣ, ಯಾವ ಕಥೆ ಏನು, ಇತಿಹಾಸ ಏನು ಹೇಳಲೇ. ಅಂದ್ರೆ ಒಂದು ಮಧ್ವ ವಿಜಯದಲ್ಲೇ ವಾಯುದೇವರ ಕಲಿಯುಗದಲ್ಲಿ ಅವತಾರ ಮಾಡಿದ ಮಧ್ವರೂಪದ ಬಗ್ಗೆನೇ ನಮಗೆ ಪೂರ್ಣವಾಗಿ ಗೊತ್ತಿಲ್ಲ. ಇನ್ನು ಭೀಮಸೇನ ದೇವರ ಬಗ್ಗೆ, ಭೀಮಸೇನ ದೇವರು ದ್ವಾಪರ ಯುಗ, ಅವರ ಬಗ್ಗೆನೂ ಪೂರ್ಣವಾಗಿ ಗೊತ್ತಿಲ್ಲ. ಹನುಮಂತ ದೇವರ ಬಗ್ಗೆ, ವಾಯುದೇವರ ಬಗ್ಗೆನೇ ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದಮೇಲೆ ಭಗವಂತನ ಅವತಾರಗಳ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗತ್ತೆ. ಅದಕ್ಕೆ ಜನ ಅಂತಾರೆ ಭಗವಂತನ ಅವತಾರಗಳನ್ನು ಹೇಳ್ತಾ ಪಾಪ ಸಂಪಾದನೆ ಮಾಡಿಕೊಳ್ಳೋದು ಒಂದು ಕ್ರಮ. ಹೇಗೆ ಅಂದ್ರೆ ದೇವರಿಗೆ ಫಸ್ಟ್, ಸೆಕೆಂಡ್, ಥರ್ಡ್, ಲಾಸ್ಟ್ ಅಂತ ಇಲ್ಲ. ನಾವೇನಂತೀವಿ? ಭಗವಂತನ ಮೊದಲನೇ ಅವತಾರ ಯಾವುದು? ಮತ್ಸ್ಯ ಅವತಾರ. ಭಗವಂತನ ಕೊನೆಯ ಅವತಾರ ಯಾವುದು? ಕಲ್ಕಿ. ಅಂದ್ರೆ ಭಗವಂತನಿಗೆ ಕಾಲತಃ ಲಿಮಿಟೇಷನ್ ಇದೆ ಅಂತ ನಾವು ಹೇಳಿದಾಗಾಯ್ತು. ಗರುಡ ಪುರಾಣದಲ್ಲಿ ಹೇಳ್ತಾರೆ ದೇವರಿಗೆ ಕಾಲತಃ ಲಿಮಿಟೇಷನ್ಸ್ ಇಲ್ಲ. ಪಾರಾವರಿಯ ವಿಚಿಂತನಂ ಅಂತ ಮೊದಲು ರಾಮ ಬಂದ, ಆಮೇಲೆ ಕೃಷ್ಣ ಬಂದ ಅಂತ ಪಾರಾವರಿಯ ಚಿಂತನೆಯನ್ನು ಮಾಡಬಾರದಂತೆ. ಬಂದ ಅಂದ್ರೆ ಅಭಿವ್ಯಕ್ತನಾದ, ಕಾಲಕ್ಕೆ ತಕ್ಕನಾಗಿ ಭಗವಂತನ ಅಭಿವ್ಯಕ್ತಿ ಆಯಿತು ಅಂತ ಚಿಂತನೆ ಮಾಡಬೇಕು. ಬಿಟ್ರೆ ಅವತಾರ ಫಸ್ಟ್ ಅದು, ಸೆಕೆಂಡ್ ಇದು ಅಂತ ಹೇಳಬಾರದು. ಈ ರೀತಿಯಲ್ಲಿ ದೇವರ ಅವತಾರಗಳ ಬಗ್ಗೆನೆ
ನಮಗಿಷ್ಟು ಅಜ್ಞಾನ ಇದೆ ಎನ್ನುವಾಗ ಅದಕ್ಕೆ ನೋಡಿ, ಯಾವುದೇ ಪ್ರಧಾನವಾದ ಗುಡಿಗಳಿಗೆ ಹೊರಟೋದ್ರೂ ಕೂಡ ಗೋಪುರದಲ್ಲಿ ಬಲರಾಮನನ್ನ ತಂದು ಕೂಡಿಸಿರ್ತಾರೆ. ಕಲ್ಕಿ ಅಂತಂದ್ರೆ ಕುದುರೆ ಮುಖ ಇಟ್ಟಿರ್ತಾರೆ ಅಷ್ಟೇ. ಅದು ಹಯಗ್ರೀವ ಅನ್ನೋ ಕಲ್ಕಿರೋ ನಮಗೆ ಗೊತ್ತಾಗಲ್ಲ. ಹಯಗ್ರೀವ ಕುದುರೆ ಮುಖದ ಭಗವಂತ, ಕಲ್ಕಿ ಕುದುರೆ ಮೇಲೆ ಕೂತ ಭಗವಂತ. ಇಲ್ಲಿ ಕೆಲವರು ರಾಮಾನುಜ ಮತಕ್ಕೆ ಸೇರಿದವರೆಲ್ಲರೂ ಕೂಡ ದಶಾವತಾರದಲ್ಲಿ ಬುದ್ಧನ್ ಸೇರಿಸೋದೇ ಇಲ್ಲ. ಅವರಿಗೆ ಬುದ್ಧ ಬೇಕಾಗಿಲ್ಲ. ದೇವರ ಒಂದು ರೂಪವನ್ನ ದೇವರೇ ಅಲ್ಲ ಅನ್ನೋದು, ಯಾವುದು ದೇವರಲ್ಲ ಅದನ್ನು ದೇವರು ಅನ್ನೋದು ಮಹಾಪಾಪ. ಇವತ್ತು ನಿಮ್ ಮನೆ ದೇವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಂದ್ಬಿಡ್ತಾರೆ. ಪಾಪ, ನಿಮ್ ನಮ್ಮ ಮನೆ ದೇವರು ರಾಯರು ಅಂತಾರೆ. ರಾಯರೇ ಅಂತಾರೆ ನಾನ್ ದೇವರಲ್ಲಪ್ಪ ಅಂತ. ಅಂದ್ರೆ ಅಜ್ಞಾನ ಜನಗಳಲ್ಲಿ ಎಷ್ಟು ದೊಡ್ಡದಾಗಿದೆ. ರಾಯರು ದೇವರ, ವಾಯುದೇವರ, ಶ್ರೀರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್. ಹರಿವಾಯುಗಳ ವಿಶೇಷವಾದ ಅನುಗ್ರಹದಿಂದ ಪಡೆದ ಅಪಾರ ಸಂಪತ್ತಿನಿಂದ ಕೂಡಿದ ರಾಯರು ಅವರ ಸ್ತೋತ್ರ ಮಾಡುವವರಿಗೆ ದೇವರಲ್ಲಿ ಭಕ್ತಿ ಬರುವಂತೆ ಅನುಗ್ರಹವನ್ನ ಮಾಡ್ತಾರೆ ಹೊರತು ಅವರೇ ದೇವರಲ್ಲ. ನಮ್ಗೆ ಎಷ್ಟು ಅಜ್ಞಾನಗಳಿದೆ. ಯಾರ್ಯಾರನ್ನೋ ದೇವರು ಅನ್ನೋದು, ಯಾರ್ಯಾರನ್ನೋ ಮಹಾನುಭಾವರು ಅನ್ನೋದು ಎಲ್ಲ ತಪ್ಪಾಗ್ಬಿಡುತ್ತೆ. ಆದ್ದರಿಂದ ಭಾಗವತ ನಮಗೆ ಮಾಡುವ ದೊಡ್ಡ ಪಾಠ ಏನು ಅಂದ್ರೆ ದೇವರನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕು. ದೇವರನ್ನ ನಮ್ಮ ಯೋಗ್ಯತೆಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನ, ಅಂದ್ರೆ ನನಗೆ ಅರ್ಥ ಆದಾಗೆ ನಿಮ್ಗೆ ಅರ್ಥ ಆಗ್ಬೇಕಾದಿಲ್ಲ. 10 ಜನ ಕೂತಲ್ಲೇ ಒಬ್ಬನಿಗೆ ಅರ್ಥ ಆದಾಗ ಒಬ್ಬನಿಗೆ ಅರ್ಥ ಆಗೋದಿಲ್ಲ ಅಲ್ವಾ? ಒಂದು ಪಂಕ್ತಿಯಲ್ಲಿ ಊಟಕ್ಕೆ ಕೂತಾಗ ಇವನ್ ತಿಂದಾಗ ಇವನೇ ತಿನ್ನಲ್ಲ. ಎಲ್ಲರಿಗೂ ಒಂದೇ ಹೊಟ್ಟೆ, ಎಲೆ ಕೊಡಿಸಿರೋದು ಒಂದೇ ಆಹಾರ. ಆದ್ರೆ ಒಳಗೆ ಹೋಗುವ ಕ್ವಾಂಟಿಟಿ ಒಬ್ಬ 4 ಸ್ವೀಟ್ ತಿಂತಾನೆ, ಇನ್ನೊಬ್ಬನಿಗೆ ಸ್ವೀಟ್ ನೋಡಿದ್ರೆ ಆಗಲ್ಲ. ಇನ್ನೊಬ್ಬನಿಗೆ 4 ಬೋಂಡ ಅಂದ್ರೆ ಇಷ್ಟ, ಇನ್ನೊಬ್ಬನಿಗೆ ಬೋಂಡ ಕಂಡ್ರೆ ಆಗಲ್ಲ. ಒಬ್ಬನಿಗೆ ಚಟ್ನಿ ಇಷ್ಟ, ಇನ್ನೊಬ್ಬನಿಗೆ ಹುಳಿ ಇಷ್ಟ. ಒಂದು ಊಟಕ್ಕೆ ಕೂತಾಗಲೇ 4 ಜನಕ್ಕೆ 4 ಭಿನ್ನ ರುಚಿ ಇರ್ಬೇಕಾದ್ರೆ ಶಾಸ್ತ್ರವನ್ನ ಹೇಳುವಾಗ ಎಲ್ಲರಿಗೂ ಒಂದೇ ತರ ಶಾಸ್ತ್ರ ಅರ್ಥ ಆಗಲಿ ಅಂದ್ರೆ ಅದಕ್ಕಿಂತ ದೊಡ್ಡ ಜೋಕ್ ಇನ್ನೊಂದಿಲ್ಲ. ಇಂದ್ರದೇವರು ಮತ್ತು ವಿರೋಚನ ಇಬ್ರು ಕೂಡ ಬ್ರಹ್ಮದೇವರ ಹತ್ರ ಪಾಠ ಕೇಳಕ್ ಹೋದ್ರು. ಬ್ರಹ್ಮದೇವರೇ ನನಗೆ ಪಾಠ ಮಾಡ್ರಿ ದೇವರನ್ನ ಅಂತ. ಬ್ರಹ್ಮದೇವರಂದ್ರು, ಕಣ್ಣೊಳಗೆ ಯಾರು ಕಾಣ್ತಾನೋ ಅವನೇ ದೇವರು ಅಂತಂದ್ರು. ಸರಿ, ಕಣ್ಣಲ್ಲಿ ಯಾರಿದಾನೋ ಅವನೇ ದೇವರು ಅಂತ ಕನ್ನಡಿ ಅಥವಾ ನೀರು ಮುಂದೆ ನಿಂತು ನೋಡ್ತಾರೆ. ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಕಣ್ಣಲ್ಲಿ ಯಾರು ಕಾಣ್ತಾರೆ? ನಾವೇ ಕಾಣ್ತೀವಲ್ಲ. ವಿರೋಚನ ಅಂದು ಕಣ್ಣಲ್ಲಿರೋ ದೇವರು ಅಂತ ಬ್ರಹ್ಮ ಹೇಳಿದ್ದಾನೆ, ಕಣ್ಣಲ್ಲಿ ನಾನೇ ಕಾಣ್ತೀನಿ, ನಾನೇ ದೇವರು ಅಂತ ವಿರೋಚನ. ಪಾಠ ಮಾಡಿದ್ಯಾರು? ಒಂದೇ ಬ್ರಹ್ಮದೇವರು. ಇಂದ್ರದೇವರು ಏನ್ ಮಾಡ್ತಾರೆ? ಕಣ್ಣಲ್ಲಿ ನೋಡಿದಾಗ ಯೋಯಮಕ್ಷಿಣಿ ಪುರುಷೋ ದೃಶ್ಯತೆ ಅಂತ ಹೇಳಿ ಕಣ್ಣಿನೊಳಗೆ ಅಂತರ್ಯಾಮಿಯಾಗಿನಿಂದ ವಾಮನ ಸರ್ವೋತ್ತಮನಾದ ಭಗವಂತ ಅಂತ ಒಂದೇ ಮಾತು ಇಂದ್ರದೇವರಿಗೆ ಜ್ಞಾನ ಕೊಡ್ತು, ವಿರೋಚನನಿಗೆ ಅಜ್ಞಾನ ಕೊಡ್ತು. ಹಾಗೆಯೇ ಒಂದೇ ಪ್ರವಚನ, ಒಂದೇ ಪಾಠ ಕೆಲವರಿಗೆ ಜ್ಞಾನವನ್ನ ಕೊಡುತ್ತೆ, ಅಜ್ಞಾನ ಕೊಡುತ್ತೆ ಅಂತ ಹೇಳೋದಿಲ್ಲ. ಕೆಲವರಿಗೆ ಅರ್ಥ ಆಗಲ್ಲ. ಪ್ರವಚನಗಳಲ್ಲಿ ಕೂತಾಗ ಅವ್ರಿಗೆ ಯಾವ್ದಿಷ್ಟು ಅದನ್ನೇ ತಗೊಳ್ತಾರೆ. ಆಚಾರ್ಯ ಜೋಕ್ ತುಂಬಾ ಚೆನ್ನಾಗಿ ಹೇಳ್ಬಿಟ್ರು ತಗೊಂಡ್ಬಿಡ್ತಾರೆ. ಜೋಕ್ ಹೇಳಿ ಪ್ರವಚನ ಮಾಡ್ಬೇಕಾದಿಲ್ಲ, ಕಾಮಿಡಿ ಶೋ ಮಾಡಿದ್ರೆ ಸಾಕು. ಪ್ರವಚನ ಮಾಡೋದು ಯಾಕೆ? ತತ್ವಜ್ಞಾನವನ್ನ ಪಡೆಯಲಿಕ್ಕಾಗಿ. ಈ ದೃಷ್ಟಿಯಲ್ಲಿ ಭಾಗವತ ಎಷ್ಟು ದೊಡ್ಡ ಗ್ರಂಥ ಅಂತ ನಮಗೆ ಗೊತ್ತಾಗ್ತಾ ಇದೆ. ಮಹಾನುಭಾವರಾದ ಜ್ಞಾನಿಗಳೆಲ್ಲ ಇದಕ್ಕೋಸ್ಕರ ಜೀವನವನ್ನ ಇಟ್ಟೋರು. ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿ ಆ ನಾರದರ ಪ್ರಾರ್ಥನೆ ಅಂತ ವೇದವ್ಯಾಸ ದೇವರು ಬರೆದರು ಈ ಶ್ರೀಮದ್ ಭಾಗವತವನ್ನ. ಅದನ್ನೇ ಹೇಳ್ತಾರೆ, ಭಗವಂತ ಬ್ರಹ್ಮದೇವರ ಮೂಲಕ ಸೃಷ್ಟಿ ಮಾಡಿಸಿದ್ದು. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಕೂತರು. ಬ್ರಹ್ಮದೇವರಿಗೆ 4 ತಲೆ. ಆ 4 ತಲೆಯಿಂದ ಅವರು ಸೃಷ್ಟಿ ಮಾಡಿದ್ದೆಲ್ಲ 4 ಆಯ್ತು. ವೇದಗಳೆಷ್ಟು? 4. ಉಪವೇದಗಳೆಷ್ಟು? 4. ಭಕ್ಷ್ಯಗಳೆಷ್ಟು ಅಂದ್ರೆ 6. ಆಹಾರ ಪದಾರ್ಥ ಎಷ್ಟಿದೆ? 4. ಪ್ರಧಾನವಾಗಿ ಷಡ್ರಸಗಳು 4. ಲೇಖ್ಯ, ಚೋಷ್ಯ, ಪೇಯ, ಭಕ್ಷ್ಯ 4. ಅದು 4 ತಲೆಯಿಂದ ಬಂತು. ಬ್ರಹ್ಮಚರ್ಯ 4 ತರ, ಗೃಹಸ್ಥಾಶ್ರಮ 4 ತರ, ವಾನಪ್ರಸ್ಥಾಶ್ರಮ 4 ತರ, ಸನ್ಯಾಸ 4 ರೀತಿ, ಎಲ್ಲ 4 ರೀತಿ. ಬ್ರಹ್ಮಚಾರಿ ಅಂತಂದ್ರೆ ನನಗೆ ಮದುವೆನೇ ಬೇಡ ಅಂತ ಯಾರು ಅನ್ಕೊಳ್ತಾರೆ, ಅದನ್ನ ಬೃಹತ್ ಬ್ರಹ್ಮಚರ್ಯ ಅಂತಾರೆ. ಉಪನಯನವಾಗಿ ವಿದ್ಯಾಭ್ಯಾಸ ಗುರುಕುಲಕ್ಕೆ ಹೋಗುವ ಮೊದಲಿಗೆ 3 ದಿನ ಮಾಡುವಂತಹ ಬ್ರಹ್ಮಚರ್ಯವನ್ನ ಸಾವಿತ್ರ ಬ್ರಹ್ಮಚರ್ಯ ಅಂತಾರೆ. ಮದುವೆಯಾಗಿ ಏಕಪತ್ನಿ ವ್ರತನಾಗಿ ಇರ್ತಾನಲ್ಲ ಅದನ್ನ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಕರೀತಾರೆ.
ಅದಾದ್ಮೇಲೆ ಯಾಯಾವಾರ ದಾಸರೆಲ್ಲ ಮಾಡ್ತಾ ಇದ್ರಲ್ಲ, ಅದು ಗೃಹಸ್ಥಾಶ್ರಮ. ಯಾಯಾವಾರ ಅಂತ ಕರೀತಾರೆ ಅದನ್ನ. ಮನೆ ಮನೆಗಳಿಗೆ ಹೋಗಿ, ಎಷ್ಟು ಮನೆಗೆ? 50 ಮನೆ ಹೊಟ್ಟೋದಲ್ಲ, 1 ರಿಂದ 7 ಮನೆಗಳಿಗೆ ಹೋಗಿ ಅವ್ರು ಏನು ಕೊಡ್ತಾರೆ ಅದನ್ನ ತಂದು ಮನೆಯಲ್ಲಿ ಅದನ್ನ ಕುಟ್ಟಿ ಅನ್ನ ಮಾಡಿ ದೇವರ ನೈವೇದ್ಯ ವೈಶ್ವದೇವಾದಿಗಳನ್ನ ಮಾಡಿ 4 ಜನ ಬ್ರಾಹ್ಮಣರಿಗೆ ಊಟ ಹಾಕಿ ಕೊನೆಗೆ ಊಟ ಮಾಡಬೇಕು. ರಾತ್ರಿ ಇಟ್ಕೊಳ್ಳೋಗಿಲ್ಲ ಅದನ್ನ. ಯಾಯವಾರದ ಪದಾರ್ಥವನ್ನ ರಾತ್ರಿ ಉಪಯೋಗ ಮಾಡೋ ಹಾಗಿಲ್ಲ, ಅವತ್ತಿಗೆ ಕ್ಲೋಸ್. ಅದು ಒಂದು ಗೃಹಸ್ಥಾಶ್ರಮಗಳು ಮಾಡಬೇಕಾದ ಧರ್ಮ. ಎರಡನೇದು ಅಸಂಚಯ, 3-4 ದಿನದ ತನಕ ಮೇಂಟೈನ್ ಮಾಡಬಹುದು. ಇನ್ನೊಂದು ಶಾಲೀನ ಸಂಪಾದನೆ ಮಾಡಿದ್ದನ್ನು 15 ದಿನ ಇಟ್ಕೊಳ್ಬಹುದು. ಇನ್ನೊಂದು ಶಿಲೋಂಚ, ಅಶ್ವತ್ಥಾಮಾಚಾರ್ಯರ ತಂದೆ ದ್ರೋಣಾಚಾರ್ಯರು ಮಾಡ್ತಾ ಇದ್ದು ಶಿಲೋಂಚ ವೃತ್ತಿ. ಅದರಲ್ಲಿ ಏನೂ ಇಲ್ಲ, ನೀರಾದ್ರೆ ನೀರೇ, ಹಿಟ್ಟಾದ್ರೆ ಹಿಟ್ಟೆ, ಗಂಜಾದ್ರೆ ಗಂಜಿನೇ. ಉಪ್ಪು ಬೇಕು, ಖಾರ ಬೇಕು, ಹುಳಿ ಬೇಕು ಅಂತ ಎಕ್ಸ್ಪೆಕ್ಟೇ ಮಾಡೋ ಹಾಗಿಲ್ಲ. ಗದ್ದೆಗಳಲ್ಲಿ ಹೋದಾಗ ಏನು ಬಿದ್ದಿರುತ್ತೆ ಅದನ್ನ ತಂದು ಜೀವನ ಮಾಡ್ತಾ ಇದ್ರು ಮಹಾನುಭಾವರು. ಏನು ಸಿಗ್ಲಿ ತಿಂತಾ ಇದ್ರು. ಅದು ಶಿಲೋಂಚ ವೃತ್ತಿ. ನೀವು ಗೃಹಸ್ಥಾಶ್ರಮಿಗಳ ಆ ಶಿಲೋಂಚ ವೃತ್ತಿ ನೀವು ಮಾಡಿ ಅಂದ್ರೆ ನಂಗೆ ಗೃಹಸ್ಥಾಶ್ರಮನೇ ಬೇಡ ಅಂದ್ಬಿಡ್ತಾರೆ. ಆ ದೃಷ್ಟಿಯಲ್ಲಿ ಕಷ್ಟ ಇದೆ. ಅದಾದ್ಮೇಲೆ 3ನೇ ವರ್ಣ ಆಶ್ರಮ ವಾನಪ್ರಸ್ಥಾಶ್ರಮ. ಆ ವಾನಪ್ರಸ್ಥಾಶ್ರಮದಲ್ಲಿ ಮತ್ತೆ 3 ತರ ಇದೆ, 4 ತರ ಇದೆ. ಅದರಲ್ಲಿ ಕೆಲವರು ಗೆಡ್ಡೆ ಗೆಣಸುಗಳನ್ನು ತಿಂತಾರೆ, ಕೆಲವರು ಬೇಯಿಸಿದ ಪದಾರ್ಥಗಳನ್ನು ತಿಂತಾರೆ, ಇನ್ನು ಕೆಲವರು ಬರೀ ನೀರನ್ನ ಕುಡಿತಾರೆ. ಅದರಲ್ಲಿ ಮತ್ತು ಕೆಲವರು ಕರುಗಳು, ಹಸುವಿನ ಕೆಚ್ಚರಿಗೆ ಬಾಯ ಹಾಲು ಕುಡಿಯುತ್ತಲ್ಲ, ಆ ಮೂತಿಯಲ್ಲಿ ಏನು ಮೆತ್ಕೊಂಡಿರುತ್ತೆ ಅದನ್ನು ತಿಂತಾರೆ. ಅದನ್ನ ಭೇದ ಬರುವುದು, ಅದೇ ಊಟ ಅವರಿಗೆ. ದಿನಕ್ಕೊಂದ್ಸಲ ತಿನ್ಬಿಡೋದು. ಸನ್ಯಾಸಿಗಳು ಅದರಲ್ಲಿ ಮತ್ತೆ 4 ತರ. ಆ ಸನ್ಯಾಸಿಗಳಲ್ಲಿ ಒಂದೇ ಕುಡೀಚಕ ಸನ್ಯಾಸಿ ಅಂತ. ಮನೆ ಸಂಸಾರ ಸಾಕಾಯ್ತು, ಸಂಸಾರ ಸಾಕಾದ ಮೇಲೆ ಹೆಂಡತಿ ಮಕ್ಕಳಿಗೆ ಹೇಳ್ದ ನಾನು ಸನ್ಯಾಸಿ ಆಗ್ಬಿಡ್ತೀನಿ ಅಂತಂದ. ಸರಿ, ಮಠ ಗಿಟ ಪಾದ ಪೂಜೆ ಎಲ್ಲ ಏನಿಲ್ಲ ಅವರಿಗೆ. ಮನೆ ಒಂದು ರೂಮಲ್ಲೇ ವಾಸ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮಕ್ಕಳು ಹಾಕುವ ಅಡಿಗೆಯನ್ನೇ ತಿನ್ಕೊಂಡಿರ್ಬೇಕು. ಅದನ್ನ ಕುಟೀಚಕ ಅಂತ. ಇನ್ನೊಂದು ಬಹುದಕ ಸನ್ಯಾಸಿಗಳು, 4-5 ಮನೆ ಭಿಕ್ಷೆ ಹೋಗಿ ತಿನ್ಕೊಂಡ್ ಬರೋದು. ಅದಾದ್ಮೇಲೆ ಹಂಸ, 4ನೇದ್ದು ಪರಮಹಂಸ. ಆ ಒಟ್ಟು ಹಂಸ ಪರಮಹಂಸ ಸನ್ಯಾಸಿಗಳೆಲ್ಲ ಎಷ್ಟು ಊಟ ಮಾಡಬೇಕು ಅಂದ್ರೆ 8 ತುತ್ತು ಅನ್ನವನ್ನ ಮಾತ್ರ ಊಟ ಮಾಡ್ಬೇಕು. 8ರ ಮೇಲೆ ತಿನ್ನೋ ಹಾಗಿಲ್ಲ. ಮತ್ತೆ 8ರ ಮೇಲೆ ತಿನ್ನೋ ಹಾಗಿಲ್ಲ ಅಂದ್ರೆ ಎಲ್ಲ 8 ಅಲ್ಲ. ಸ್ವಾಮಿಗಳಿಗೆ 8 ಬೇಕು ಅಂತೇಳಿ ಎಲ್ಲ 8 ಇಟ್ಬಿಡಪ್ಪ, ನನಗೆ ಹೋಳಿಗೆ 8, ಆಂಬಡೆ 8 ಅದೆಲ್ಲ ಇಲ್ಲ. ಎಲ್ಲ ಮಿಕ್ಸ್ ಮಾಡಿ 8 ತುತ್ತು. 7 ತಿನ್ನೋ ಹಾಗಿಲ್ಲ, 9 ಅದು ಹೊತ್ತಿ 8 ತುತ್ತಲ್ಲ, ದಿನಕ್ಕೆ ಒಂದು ದಿನಕ್ಕೆ 8 ತುತ್ತು. ವಾನಪ್ರಸ್ಥರು 16 ತುತ್ತು, ಗೃಹಸ್ಥನಾದವನು 32 ತುತ್ತು, ಬ್ರಹ್ಮಚಾರಿ ಆದವರಿಗೆ ಎಷ್ಟು ಬೇಕಾದ್ರೂ ತಿನ್ಬೋದು. ಇವತ್ತು ನಾವೆಲ್ಲ ಬ್ರಹ್ಮಚಾರಿಗಳೇ ಹಾಕ್ಬಿಟ್ಟಿದ್ವಿ, ಹೊತ್ತಿಗೆ ತಿಂತಾ ಆದ್ದರಿಂದ ಅಲ್ವಾ. ಅಷ್ಟೌಗ್ರಾಸಾಹಾಯತೆ ಪ್ರೋಕ್ತಾಃ ಷೋಡಶಾರಣ್ಯವಾಸಿನಃ 32 ಗೃಹಸ್ಥಾನಾಂ ಯಥೇಚ್ಛಂ ಬ್ರಹ್ಮಚಾರಿಣಃ. ಬ್ರಹ್ಮದೇವರು ಹೇಳ್ತಾರೆ, ದೇವರಿಗೆ ಅತ್ಯಂತ ಪ್ರಿಯವಾದ ಆಶ್ರಮ ಅಂದ್ರೆ ಯಾವುದು? ಸನ್ಯಾಸಾಶ್ರಮ. ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೆ ತು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ಅಂತ ವೇದ. ದೇವರಿಗೆ ಅತ್ಯಂತ ಪ್ರಿಯವಾದಂತ ಆಶ್ರಮ ಸನ್ಯಾಸಾಶ್ರಮ. ಯಾರ್ಯಾರಿಗೋ ತಗೊಳ್ಳಕ್ ಆಗೋದಿಲ್ಲ, ತಗೊಂಡವರೆಲ್ಲ 100% ಸನ್ಯಾಸಿಗಳಾಗಿ ಇರ್ಲಿಕ್ಕೆ ಆಗೋದೇ ಇಲ್ಲ, ಬಿಟ್ಟು ಓಡ್ಕೊಂಡ್ಬಿಡ್ತಾರೆ. ನಮಗೆಲ್ಲ ಗೊತ್ತಿರೋ ಕಥೆ. ಒಬ್ಬರಿಗೆ ಬಹಳ ಇಷ್ಟ ಆಗಿ ಸನ್ಯಾಸಿ ಆಗ್ಬೇಕು ಅಂತ, ಪ್ರವಚನಗಳು ಕೇಳಿ ಪಾಠಗಳನ್ನ ಕೇಳಿ ನಾನು ಸ್ವಾಮಿಗಳಾಗ್ಬೇಕು ಅಂತ ಆಸೆ ಆಗೋಯ್ತು ಅವ್ರಿಗೆ. ಸರಿ, ಹೆಂಡತಿಗೆ ಹೇಳ್ತಾರೆ ನಾನು ಸ್ವಾಮಿಗಳಾಗ್ತೀನಿ ಅಂತ. ಅವರನ್ನು ಫಸ್ಟ್ ಆಗ್ಬಿಡಿ ನೀವು ಅಂತ ಹೇಳಿದ ತಕ್ಷಣ ಅವರು ಒಬ್ಬರಂತ ಸ್ವಾಮಿಗಳ ಹತ್ರ ಹೋದ್ರು. 50-60 ವರ್ಷಗಳ ಹಿಂದೆ ನಡೆದ ಘಟನೆ. ಸ್ವಾಮಿಗಳ ಹತ್ರ ಹೋದ್ರು, ಮಠ ಸ್ವಾಮಿಗಳ ಹತ್ರ. ಅವ್ರು, ಸ್ವಾಮಿ ನಾನು ಸನ್ಯಾಸಿ ಆಗ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಅವ್ರ, ನೋಡಪ್ಪ ನಿನಗೆ ಬೆಳಗ್ಗೆ ಚಟ್ನಿ ಪುಡಿ ಇಲ್ಲ ಅಂದ್ರೆ ಊಟವೇ ಸೇರಲ್ಲ, ಉಪ್ಪಿನಕಾಯಿ ತೊಕ್ಕು ಎಲ್ಲ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ. ಸನ್ಯಾಸಿ ಆಗ್ತೀನಿ ಅಂತಿದ್ಯಾ, ಏನ್ ಸಿಗುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲ ಸ್ವಾಮಿ ನಾನು ಕನ್ವಿಕ್ಟ್ ಆಗಿ ಬಂದಿದ್ದೇನೆ, ನಾನು ಸನ್ಯಾಸ ಆಗ್ಲೇಬೇಕು, ತಗೊಳ್ಳೇಬೇಕು ನಾನು ಅಂತಂದಾಗ ಸರಿ ಅಂತ ಅವ್ರ ಶಿಷ್ಯಕ್ಕೆ ಸನ್ಯಾಸ ಕೊಡಿಸ್ಬಿಟ್ಟು. ಸನ್ಯಾಸ ಕೊಡಿಸಿದ್ಮೇಲೆ 3 ದಿವಸ ಅಂತೆ. ಕೊಟ್ಟವ್ರಿಗೆ ಹೇಳಲೇ ಇಲ್ಲ, ಮನೆ ಹೊಡೆದ್ಬಿಟ್ರು. ಹೆಂಡತಿ ಮಗನ್ ತೆಗಿಯಮ್ಮ ಅಂತಂದ್ರು. ಅಲ್ರಿ ಸ್ವಾಮಿಗಳಾಗ್ತೀನಿ ಅಂದ್ರಲ್ರಿ, ಇಲ್ಲ ನಂಗೆ ಊಟ ಸರಿ ಹೋಗ್ತಾ ಇಲ್ಲ, ಅಷ್ಟು ಬೆಂಡೆಕಾಯಿ ಹುಳಿ ಮಾಡೋದು ನನಗೆ ಮನೇಲಿ ನೀವು ಅಂತ ಹೇಳಿ. ಇದು ನಿಜವಾಗಿ ನಡೆದ ಘಟನೆ. ಇದು ಅವ್ರು ಯಾವ ಬದುಕಿರೋ ತನಕ ಅವ್ರನ್ನ ಬೆಂಡೆಕಾಯಿ ಹುಳಿ ಸ್ವಾಮಿಗಳು ಅಂತಾನೆ ಕರೀತಾ ಇದ್ರು. ಎಂತ ಅವಮಾನ ನೋಡಿ, ಎಂತ ಅಪಚಾರ. ಈ ದೃಷ್ಟಿಯಲ್ಲಿ ಸನ್ಯಾಸ ತಗೊಳ್ಳೋದು ತುಂಬಾ ಯಾವ ಲೆವೆಲ್ ಅಲ್ಲಿ
30-40 ವರ್ಷಗಳ ತನಕ ಸನ್ಯಾಸಾಶ್ರಮದಲ್ಲಿದ್ದು ಇಂದ್ರಿಯ ನಿಗ್ರಹವನ್ನ ಕಳ್ಕೊಂಡು ಮತ್ತೆ ಗೃಹಸ್ಥರಾದವರಿದ್ದಾರೆ. ಕಲಿಯುಗ ಯಾವ ಲೆವೆಲ್ಗೆ ಸಾಧನೆಯನ್ನ ಹಾಳು ಮಾಡ್ತಾ ಇದೆ ಅಂತಂದ್ರೆ, ನಮಗೆ ಧರ್ಮ ಬೇಡ, ದೇವರು ಬೇಡ, ಶಾಸ್ತ್ರ ಬೇಡ, ಆರೂಢ ಪತಿತ ಅಂತ ಕರೀತಾರೆ ಅವರನ್ನ. ಒಮ್ಮೆ ಆತ್ಮಪಿಂಡವನ್ನ ಇಟ್ಟುಕೊಂಡು ನನಗೆ ಯಾರೋ ಇಲ್ಲ ಅಂತ ಅವರಿಗೆ ಅವರೇ ಪಿಂಡವನ್ನ ಇಟ್ಟುಕೊಂಡು ಸನ್ಯಸ್ತರಾಗಿ ಹೋದವರು ಅವರು ಮಾಡಿದ ಅಪರಾಧಗಳಿಗೆ ಅಪಚಾರಕ್ಕೆ ವಾಪಸ್ ಕೆಳಗಿಳಿದು ಬಿದ್ದು ಗೃಹಸ್ಥರಾದವರನ್ನು ನಾವು ತಲೆ ಮೇಲೆತ್ತಿ ಮೆರೆಸ್ತಾ ಇದೆ ಸಮಾಜ ಇವತ್ತು. ಏನು ಹಾಡುಗಳನ್ನ ಕೇಳೋದು, ಹಾಡುಗಳನ್ನ ಮಾಡೋದು, ಆ ಅನ್ಯಾಯ ಅಂತ ಅನ್ನೋದು ನಮ್ಗೆ ಯಾರಿಗೂ ಗೊತ್ತೇ ಆಗ್ತಿಲ್ಲ. ಹರಿವಾಯುಗಳಿಗೆ ಅದು ತುಂಬಾ ನೋವನ್ನ ಉಂಟು ಮಾಡುವ ಸಂಗತಿ ಅನ್ನೋದು ನಮ್ಮಲ್ಲಿ ಯಾರಿಗೂ ಅದು ಗೊತ್ತೇ ಆಗ್ತಾ ಇಲ್ಲ. ಇಂಥ ಅನ್ಯಾಯ. ಈ ದೃಷ್ಟಿಯಲ್ಲಿ ಸನ್ಯಾಸ ಅಂತ ಅನ್ನೋದು ಅತ್ಯಂತ ಪವಿತ್ರವಾದ, ಅತ್ಯಂತ ಶ್ರೇಷ್ಠವಾದ ಆಶ್ರಮ. ಹೊತ್ತಿಗೆ ಒಂದು ಸ್ನಾನ, 3 ಹೊತ್ತಿಗೆ 3 ಸ್ನಾನ ಆಗಬೇಕು. ಅದು ನನಗೆ ಬಿಸಿನೀರೇ ಬೇಕು ಅಂತ ಕೇಳೋ ಹಾಗಿಲ್ಲ. 3 ಸ್ನಾನ ಆಗಬೇಕು, 3000 ಪ್ರಣವ ಮಂತ್ರ ಜಪ ಆಗಬೇಕು, ಅಷ್ಟಮಹಾಮಂತ್ರ 72 ಮಹಾಮಂತ್ರಗಳ ಜಪ ಆಗಬೇಕು, ಪೂಜೆ ಆಗಬೇಕು, ಪಾಠ ಆಗಬೇಕು, ಪ್ರವಚನ ಆಗಬೇಕು, ಸಂಚಾರ ಆಗಬೇಕು, ನಿದ್ದೆ ಮಾಡೋ ಹಾಗಿಲ್ಲ. ಇದ್ರ ಸ್ವಲ್ಪ ಮಾತ್ರ ಊಟ ಮಾಡಬೇಕು. ದೇವರು ಅತ್ಯಂತ ಪ್ರೀತಿ ಪಡುವಂತಹ ಸನ್ಯಾಸ, 4 ರೀತಿಯಾದಂತಹ ಸನ್ಯಾಸವನ್ನ ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ಸೃಷ್ಟಿ ಮಾಡಾದ ಮೇಲೆ ಕೊನೆಗೆ ಅವರು ಶರೀರದಿಂದ ಎಲ್ಲ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾರೆ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕೃತು, ಭೃಗು, ವಸಿಷ್ಠ, ದಕ್ಷ, ನಾರದ, ಧರ್ಮ, ಅಧರ್ಮ, ಎಷ್ಟು ಜನ ಎಲ್ಲರನ್ನ ಸೃಷ್ಟಿ ಮಾಡ್ತಾರೆ. ಆಮೇಲೆ ಅವರ ಮನಸ್ಸಿನಿಂದ ಶುದ್ಧವಾಗಿ ಆಲೋಚನೆ ಮಾಡ್ತಾರೆ. 4 ಜನ ಬಂದ್ರು. ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅಂತ 4 ಜನ ಬಂದ್ರು. ಆ 4 ಜನ ಬಂದ ಮೇಲೆ ಅಪ್ಪ ಏನ್ ಮಾಡ್ಬೇಕು ಅಂದಾಗ, ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ರಿ ಅಂದ್ರು. ನಾವು ಸನ್ಯಾಸಿಗಳಾಗ್ಲಿಕ್ಕೆ ಬಂದವರು ಅಂದ್ರು. ಬ್ರಹ್ಮದೇವರಿಗೆ ಸಿಟ್ಟು ಬಂದ್ಬಿಡ್ತು. ನನ್ನ ಮಾತನ್ನು ಮೇಲ್ತೀರಾ ಅಂತ ಸಿಟ್ಟು ಮಾಡಿಕೊಂಡಾಗ 2 ಉಪ್ಪುಗಳು ಒಂದಾಯ್ತಂತೆ. ಆಗ ಉಪ್ಪಿನಿಂದ ಒಂದು ಬೆಂಕಿಯ ಉಂಡೆ ಕೆಳಗೆ ಬಿದ್ದಿದೆ. ಅವ್ರು ಯಾರು? ಆ ರುದ್ರದೇವರು ಹೊರಗೆ ಬಂದು 11 ಭಾಗವಾದರು. 11 ಭಾಗವಾದರು. ಆ 11 ಭಾಗವಾದ ರುದ್ರದೇವರಿಗೆ 11 ರೂಪಗಳನ್ನ ಕೊಟ್ಟರು, 11 ನಾಮಗಳನ್ನ ಕೊಟ್ಟರು, 11 ಹೆಂಡತಿಯರನ್ನ ಕೊಟ್ಟರು, 11 ಮನೆಗಳನ್ನ ಕೊಟ್ಟರು. ಸೃಷ್ಟಿ ಮಾಡುವಂತ ಸೃಷ್ಟಿ ಮಾಡುವಂದಾಗ ಅವರನ್ನು ಸೃಷ್ಟಿ ಮಾಡ್ತಾರೆ. ಅವರು ಸೃಷ್ಟಿ ಮಾಡಿದ್ದೆಲ್ಲ ಭೂತ ಪ್ರೇತ ಪಿಶಾಚಿಗಳನ್ನೇ ಸೃಷ್ಟಿ ಮಾಡಿದ್ರು. ಬೇರೆ ಇನ್ನೇನು ಸೃಷ್ಟಿ ಮಾಡಲಿಲ್ಲ. ಭೂತ ಪ್ರೇತ ಪಿಶಾಚ ಅಂದ್ರೆ ಯಾವುದು ಯಾವತ್ತಿಗೂ ಸಾಯಬಾರದು ಅಂತಹ ಸೃಷ್ಟಿಯನ್ನ ಯಾರು ಮಾಡ್ತಾರೆ? ಅದು ಮಾಡಿದಾಗ ಬ್ರಹ್ಮದೇವರಂತಾರಲ್ಲಪ್ಪ, ಸೃಷ್ಟಿ ಅಂದ್ರೆ ಏನು ಗೊತ್ತಾ? ಹುಟ್ಟಬೇಕು, ಬೆಳಿಬೇಕು, ಸಾಯಬೇಕು, ಅದೊಂದು ಸರ್ಕಲ್. ಅದು ಆ ರೀತಿಯ ಸೃಷ್ಟಿ ನೀನು ಮಾಡಬೇಕು ಅಂತದ್ದಕ್ಕೆ ಶಿವ ಅಂತಾನೆ, ನನಗೆ ಆ ರೀತಿಯಾದಂತಹ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಮನಸ್ಸಿಲ್ಲ ಸ್ವಾಮಿ, ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತೇನೆ, ನನಗೆ ಆದೇಶ ಮಾಡಬೇಕು ನೀವು ಅಂತ ಹೇಳಿದ್ದಕ್ಕೆ ತಪಸ್ ಮಾಡ್ಲಿಕ್ಕೆ ಹೊರಟೋಗು ಆದೇಶ ಆಯ್ತು. ಅವಾಗ ಬ್ರಹ್ಮದೇವರು ಈ ಯಾರನ್ನ ನಂಬಿದ್ರು ಕೂಡ ನನ್ನ ಸೃಷ್ಟಿ ಅದು ಸರಿ ಇಲ್ಲ, ಅದಕ್ಕೆ ಇವಾಗ ನಾನೇ ಸೃಷ್ಟಿ ಮಾಡಿಬಿಡ್ತೇನೆ ಅಂತ ಸಂಕಲ್ಪವನ್ನ ಮಾಡಿ ಅವರ ದೇಹವನ್ನ 2 ಭಾಗ ಮಾಡಿಕೊಳ್ತಾರೆ. ಆ 2 ಭಾಗದಿಂದ ಬಂದವರೇ ಮಹಾನುಭಾವರಾದಂತಹ ಸ್ವಯಂಭುವ ಮತ್ತು ಶತರೂಪಾದೇವಿ. ಆ ಸ್ವಯಂಭುವ ಮತ್ತು ಶತರೂಪಾದೇವಿಯರಲ್ಲಿ ಇಬ್ಬರು ಕೂಡ ಸೃಷ್ಟಿ ಮಾಡು, ನೀವು ಸೃಷ್ಟಿಯನ್ನು ಮುಂದುವರಿಸ್ರಿ ಅಂತ ಆದೇಶ ಮಾಡಿದಾಗ ಸ್ವಯಂಭವ ಅಂತಾನೆ, ಸ್ವಾಮಿ ಎಲ್ಲಿ ಸೃಷ್ಟಿ ಮಾಡಬೇಕು ನಾವೀಗ? ಬ್ರಹ್ಮದೇವರಂದ್ರು, ಕೆಳಗೆ ಭೂಮಿ ಕಾಣ್ತಾ ಇದೆಯಲ್ಲಪ್ಪ, ಅದು ಸೃಷ್ಟಿ ಮಾಡಬೇಕು. ಭೂಮಿ ಇಲ್ವಲ್ಲ ಅಂದ. ಎಲ್ಲೋಗಿದೆ ಭೂಮಿ ಗೊತ್ತಿಲ್ಲ. ಆಗ ವರಾಹದೇವರು ಬ್ರಹ್ಮದೇವರ ಮೂಗಿನಿಂದ ಬರ್ತಾರೆ, ಆದಿಹಿರಣ್ಯಾಕ್ಷರನ್ನ ವಧೆ ಮಾಡ್ತಾರೆ, ಭೂಮಿಯನ್ನು ತಂದಿಟ್ರು ಅಂತಂದಾಗ ಪ್ರಾರ್ಥನೆ ಮಾಡ್ತಾರೆ, ವರಾಹಾವತಾರವನ್ನ ಇಷ್ಟು ಸಂಕ್ಷಿಪ್ತವಾಗಿ ಹೇಳಬೇಡಿ, ಆ ವರಾಹಾವತಾರದ ಪೂರ್ವಾಪರಗಳ ಬಗ್ಗೆ ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಇಲ್ಲಿ ಹೇಳ್ತಾರೆ, ಚತುರ್ಮುಖ ಬ್ರಹ್ಮದೇವರ ಮೊಮ್ಮಗ ಕಶ್ಯಪ, ಮರೀಚಿಗಳ ಮಗ. ಆ ಕಶ್ಯಪರಿಗೆ 13 ಜನ ಹೆಂಡತಿಯರು. ಆ 13 ಜನ ಹೆಂಡತಿಯರಲ್ಲಿ ಒಬ್ಬಳು ದಿತಿ. ಆ
ಆ ದಿತಿ ದೇವಿ ಒಂದು ದಿನ ಸಾಯಂಕಾಲ ಸೂರ್ಯಾಸ್ತಮಾನ ಆಗುವ ಸಂದರ್ಭದಲ್ಲಿ ಕಶ್ಯಪರು ಅಗ್ನಿಹೋತ್ರದ ರೂಪಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದಾರೆ. ಅವಳು ಬಂದ್ಲು, ಸ್ವಾಮಿ ನನಗೆ ಅದಿತಿಯಂತೆ ಇಂದ್ರಾದಿಗಳಂತೆ ಬಲಶಾಲಿಗಳಾದ ಮಕ್ಕಳು ಬೇಕು ಅಂತ ಅನ್ನಿಸ್ತಾ ಇದೆ, ಅನುಗ್ರಹ ಮಾಡಬೇಕು. ಆಗ್ಲಮ್ಮ, ಸ್ವಲ್ಪ ಹೊತ್ತಾಗ್ಲಿ ಅನುಗ್ರಹ ಮಾಡೋಣ ಅಂತದಕ್ಕೆ ನಂಗೆ ಈಗಲೇ ಆಗ್ಬೇಕು. ಇದು ಸಮಯ ಅಲ್ಲ, ಸಾಯಂಕಾಲ. ಅದು ರುದ್ರದೇವರು ವಿಶೇಷವಾಗಿ ಸಂಚಾರ ಮಾಡುವಂತಹ ಸಮಯ. ಒಟ್ಟು ದಿನದಲ್ಲಿ 3 ಕಾಲಗಳು ಅಂತ ಇದೆ. ಬೆಳಗಿನ ಕಾಲ, ನಾವು ಬೆಳಗ್ಗೆ ಎದ್ದೇಳಬೇಕಾದ ಕಾಲ, ನಾವು ಯಾವತ್ತೂ ಎದ್ದೇಳೋದೇ ಇಲ್ಲ ಆ ಕಾಲ. ಯಾವುದದು? ಅದು ಬ್ರಾಹ್ಮ ಕಾಲ. ಬ್ರಾಹ್ಮ ಕಾಲ ಆರಂಭ ಆಗೋದು ಯಾವಾಗ? ಇವಾಗ ಚಳಿಗಾಲ ಆದ್ರೆ ಪರವಾಗಿಲ್ಲ, ಸೂರ್ಯೋದಯ ಲೇಟಾಗಿ ಆಗುತ್ತೆ. ಸೂರ್ಯೋದಯ ಆಗೋದು ಯಾವಾಗ? ಇವಾಗ ಚಳಿಗಾಲದಲ್ಲಿ 7 ಗಂಟೆ ಅಂತ ಇಟ್ಕೊಂಡ್ರೆ ಅಲ್ಲಿಗಿಂತ 3 ಅವರ್ಸ್ ಬಿಫೋರ್ 4 ಗಂಟೆಗೆ ಬ್ರಹ್ಮ ಮುಹೂರ್ತ ಆರಂಭ. ಇನ್ನು ಬೇಸಿಗೆ ಕಾಲದಲ್ಲಿ 6 ಗಂಟೆಗೆ ಸೂರ್ಯೋದಯ ಅಂತಂದ್ರೆ 3 ಗಂಟೆಗೆ. ಇನ್ನೂ ಕೆಲವು ಕಡೆ 5:30ಗೆ ಸೂರ್ಯೋದಯ ಆಗೋದು, 2:30 ಹೇಳಬೇಕು. 2:30ಯಿಂದ ಬ್ರಾಹ್ಮಿ ಮುಹೂರ್ತ ಆರಂಭ. ನಾವು ಮಲಗೋದೇ 2:30, 2:45 ಆಗುತ್ತೆ ರಾತ್ರಿ. ಈ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಮಲಗೋದೇ 8 ಗಂಟೆ ಆದಾಗ ಬೆಳಗ್ಗೆ ಹೇಳೋದು ಯಾವಾಗ? ಆದ್ದರಿಂದ ಅದನ್ನ ಏನ್ ಕರೀತಾರೆ? ಬ್ರಾಹ್ಮ ಕಾಲ. ಆ ಬ್ರಾಹ್ಮ ಕಾಲದಲ್ಲಿ ಅಧ್ಯಯನ, ದೇವರ ಪೂಜೆ, ಜಪ, ಪಾರಾಯಣ ಇತ್ಯಾದಿಗಳನ್ನೆಲ್ಲ ಮಾಡೋದ್ರಿಂದ ವಿಶೇಷವಾದಂತಹ ಮೆಮೊರಿ ಪವರ್ ಬರುತ್ತೆ. ನಾವು ರಾತ್ರಿ ಓದ್ತಾ ಕೊಡ್ತೇವೆ, ರಾತ್ರಿ ಓದೋದ್ರಿಂದ ಹಾಗೇ ಮಲಗಿ ಬಿಡೋದು, ಪ್ರಯೋಜನಕ್ಕಿಲ್ಲ. ಅದು ಬೆಳಗ್ಗೆ ಎದ್ದು ಓದಬೇಕು. ಒಂದ್ಸಲ ಅಭ್ಯಾಸ ಆಗ್ಬಿಟ್ರೆ ಬೆಳಗ್ಗೆ ಎದ್ದು ಓದೋದ್ರಿಂದ ಮನಸ್ಸು ಶುದ್ಧವಾಗಿರುತ್ತೆ, ಓದಿದ್ದೆಲ್ಲ ತಲೆ ಒಳಗೆ ಹೋಗುತ್ತೆ. ನಾವೆಲ್ಲ ವಿದ್ಯಾಪೀಠದಲ್ಲಿ ಓದುವಂತ ಕಾಲಕ್ಕೆ ಮೊಬೈಲೇ ಇರ್ಲಿಲ್ವಲ್ಲ. ಅವಾಗ ಮೊಬೈಲು ಅನ್ನೋ ಪದಾರ್ಥ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಅವಾಗ ಕರೆಕ್ಟ್ ಆಗಿ ಬೆಳಗಿನ ಜಾವ 2:45, 3 ಗಂಟೆಗೆ ಎಬ್ಬಿಸ್ಬಿಡೋರು. ಹಲ್ಲುಜ್ಜಿ ಶೌಚ ಮಾಡಿಕೊಂಡು ಮಂಗಳಾಷ್ಟಕ ಹೇಳಿ 3:30 ಆಗೋದು. 3:30ಯಿಂದ 5 ಗಂಟೆ ತನಕ ಚೆನ್ನಾಗಿ ಓದಬೇಕು. ಓದಾದ್ಮೇಲೆ ಮತ್ತೆ 5 ಗಂಟೆಗೆ ಸ್ನಾನ, 5ರಿಂದ 6, 6:30 ತನಕ ಸ್ನಾನ, ಪೂಜೆ, ಅಗ್ನಿ ಕಾರ್ಯ. ಅದು ಮುಗಿದ ಮೇಲೆ 7:30 ತನಕ ವೇದವನ್ನ ಜೋರಾಗಿ ಹೇಳ್ಬೇಕು. ಆಮೇಲೆ ಗಂಜಿ ಊಟ, ಆಮೇಲೆ ಪಾಠ. ರಾತ್ರಿ 9 ಗಂಟೆಗೆ ಮಲಗಿಬಿಡ್ಬೇಕು. 9ಕ್ಕೆ ಮಲಗಿದ್ರೆ ಬೆಳಗ್ಗೆ ಬೇಗ ಎಡಕ್ಕಾಗತ್ತೆ. ಮಲಗೋದೇ 12 ಆಗ್ಬಿಟ್ರೆ, ಮಲಗೋದೇ 1 ಗಂಟೆ ಆದ್ರೆ ಬೆಳಗ್ಗೆ ಎಚ್ಚರನೇ ಆಗೋದಿಲ್ಲ. ಆದ್ದರಿಂದ ಮೊಬೈಲ್ ಬಂದ ಕಾಲಕ್ಕೆ, ಸುಧಾಪಾಠ ಆಗೋ ಕಾಲಕ್ಕೆ ಮೊಬೈಲ್ ಬಂದ್ಬಿಡ್ತು. ಮೊಬೈಲ್ ಬಂತು ಅಂದ್ರೆ ಈ ತರ ಮೊಬೈಲ್ ಅಲ್ಲ, ಅವೆಲ್ಲ ಇಷ್ಟಿಷ್ಟುದ್ದ ಮೊಬೈಲು. ಅದಲ್ಲ, ಅದೇ ನಮಗೆ ಆನಂದ. ಅವಾಗ ರಾತ್ರಿ ಆಗ್ಬಿಡ್ತು. ಸ್ವಾಮಿಗಳು ಅವ್ರ ರೂಮ್ ಹೊರಗಡೆ ಒಂದು ಬ್ಯಾಗ್ ನೆತ್ತಾಕಿರೋರು. ರಾತ್ರಿ 9 ಗಂಟೆ ತನಕ ಮೊಬೈಲ್ ನೋಡಲಿಕ್ಕೆ ಅವಕಾಶ. 9ರ ಮೇಲೆ ಊಟ ಆದ್ಮೇಲೆ ಅವರ ರೂಮ್ ಹೋಗಿ ಬ್ಯಾಗಲ್ಲಿ ಮೊಬೈಲ್ ಹಾಕ್ಬಿಡ್ಬೇಕು. ಮೊಬೈಲ್ ಹಾಕಿದ್ಮೇಲೆ ಬೆಳಗಿನ 3 ಗಂಟೆ ಮಂಗಳಾಷ್ಟಕ್ಕೆ ಮೊಬೈಲ್ ಕೊಡು, ರಾತ್ರಿ ಮೊಬೈಲ್ ನೋಡಬೇಡಿ ಅಂತ. ಈಗೇನಾದ್ರೂ ವಿದ್ಯಾಪೀಠದಲ್ಲಿ ಹಾಗೆ ಮಾಡಿಬಿಟ್ರೆ ನಿಮ್ ವಿದ್ಯಾಪೀಠವೇ ಬೇಡ ಅಂತ. ಅಂದ್ರೆ ಇದು ನಮಗೆ ಎಷ್ಟು, ಯಾವ ಲೆವೆಲ್ಗೆ ಮೊಬೈಲ್ ಅಂಟ್ಕೊಂಡ್ಬಿಟ್ಟಿದೆ ಅಂತಂದ್ರೆ, ಜಡಭರತನಿಗೆ ಆ ಜಿಂಕೆ ಅಂಟ್ಕೊಂಡಾಗಿ ಮೊಬೈಲ್ ಅಂಟ್ಕೊಂಡಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಬೆಳಗಿನ ಕಾಲ ಬ್ರಾಹ್ಮ ಕಾಲ. ಆ ಬ್ರಾಹ್ಮ ಕಾಲಕ್ಕೆ ನಿಯಾಮಕರಾಗಿ ನಿಂತ ಮಹಾನುಭಾವರು ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರು ಜ್ಞಾನಕ್ಕೆ ಪ್ರತೀಕ ಆದ್ದರಿಂದ ಆಗ ಎದ್ದು ಓದ್ಬಿಟ್ರೆ ಮಕ್ಕಳೆಲ್ಲ ಅವಾಗ ಎದ್ದು ಓದ್ಬೇಕು. ರಾತ್ರಿ ಎಲ್ಲ ಓದೋದ್ರಿಂದ ಹಾಸಿಗೆ ಮಲ್ಕೊಂತೀವಲ್ಲ, ಹಾಗೇ ಹೊರಟೋಗುತ್ತೆ. ಓದಿ ಮಲಗಿಬಿಟ್ರೆ ಹೊರಟೋಗುತ್ತೆ. ಮಧ್ಯಾಹ್ನ ಕಾಲ ಅಭಿಜಿತ್ ಕಾಲ, ಅದು ವಿಷ್ಣು ಕಾಲ. ಮದುವೆ ಮಾಡುವಾಗ ಯಾವುದೇ ಮುಹೂರ್ತಗಳು ಸಿಗಲಿಲ್ಲ ಅಂತಂದ್ರೆ ಅಭಿಜಿತ್ ಮುಹೂರ್ತದಲ್ಲಿ ಮಾಡಿ ಅಂತಾರೆ. ಯಾಕೆ? ಪರಮಾತ್ಮ ಕಾಲಕ್ಕೆ ದೇವತೆ, ಎಲ್ಲ ಒಳ್ಳೇದಾಗುತ್ತೆ. ಇನ್ನು ರಾತ್ರಿ ಕಾಲ, ಸಾಯಂಕಾಲ, ಅದಕ್ಕೆ ರೌದ್ರ ಕಾಲ ಅಂತಾರೆ. ಆಕಾಶ ಎಲ್ಲ ಕೆಂಪಗಿರುತ್ತೆ, ಅಸುರರು ಓಡಾಡ್ತಾ ಇರ್ತಾರೆ. ಆ ಅಸುರರನ್ನ ನಿಗ್ರಹ ಮಾಡಬೇಕು ಅಂತ ರುದ್ರದೇವರು ಭೂತಗಣಗಳ ಜೊತೆಯಲ್ಲಿ ಓಡಾಡುವಂತಹ ಕಾಲ ಅದು ರೌದ್ರ ಕಾಲ. ಆ ಕಾಲದಲ್ಲಿ ಮಾತಾಡೋದಾಗ್ಲಿ, ಹರಟೆಗಳನ್ನ ಹೊಡೆಯೋದಾಗ್ಲಿ, ತಿನ್ನೋದಾಗ್ಲಿ, ಕುಡಿಯೋದಾಗ್ಲಿ, ದೇವರಿಗೆ ವಿರುದ್ಧವಾದ ಕೆಲಸಗಳನ್ನ ಮಾಡೋದಾಗ್ಲಿ ಏನೂ ಮಾಡಬಾರದು. ಹಾಗೆಲ್ಲ ಮಾಡೋದ್ರಿಂದ ಮನೆಗಳಿಗೆ ಭೂತಗಳ ಪ್ರವೇಶ ಆಗುತ್ತೆ, ಮನೆಗಳಿಗೆ ಪ್ರೇತಗಳು ಬರ್ತಾವೆ.
ನಮ್ಗೆ 24 ಗಂಟೆ ಮಾತಾಡ್ತಾ ಇರ್ತೇವೆ. ಸ್ವಾಮಿಗಳು ಪ್ರವಚನ ಆದ್ರೂ ಮಾತು, ಸ್ವಾಮಿಗಳು ಸಂಸ್ಥಾನ ಪೂಜೆ ಆದ್ರೂ ಮಾತು ಹೇಳಬೇಕು. ಮಾತಾಡಬೇಡಿ, ದೇವರ ದರ್ಶನ ಮಾಡಿಸ್ತಾರೆ ಸ್ವಾಮಿಗಳು ಅಂತ ಕಿರಿಚಬೇಕು ನೋಡಿ ಅವರೆಲ್ಲ. ಆದ್ರಿಂದ ಮಾತು ಮನುಷ್ಯರನ್ನು ಹಾಳು ಮಾಡುವ ಪ್ರಧಾನವಾದ ಸಾಧನ. ಆಯುಷ್ಯ ಕಡಿಮೆ ಆಗೋದೇ ಮಾತಾಡೋದ್ರಿಂದ. ಅತಿವಾದ ಅಂತ ಆಯುಷ್ಯ ಕಡಿಮೆ ಆಗೋದು ಯಾವುದರಿಂದ ಅಂದ್ರೆ ಅತಿವಾದ. ನನ್ನ ಕೇಳಬಹುದು, ನೀವು ಬೆಳಗ್ಗೆ ಸಾಯಂಕಾಲ ತನಕ ನೀವು ಮಾತಾಡ್ತಾ ಇರ್ತೀರಲ್ಲ, ಅದಕ್ಕೆ ಶಾಸ್ತ್ರ ಆದೇಶ ಮಾಡುತ್ತೆ, ಏನ್ ಮಾತಾಡ್ತಾ ಇದೆಯಪ್ಪ ನೀನು ಅದ್ರ ಮೇಲೆ ಡಿಪೆಂಡ್. ಸುಮ್ಮನೆ ಅವನ ಬಗ್ಗೆ ಇವನ ಬಗ್ಗೆ ಊರ ಬಗ್ಗೆ ಮಾತಾಡ್ತಿರೋದಲ್ಲ, ಶಾಸ್ತ್ರಗಳ ಬಗ್ಗೆ ಮಾತಾಡ್ತಾ ಇದೆಯಾ, ಧರ್ಮದ ಬಗ್ಗೆ ಮಾತಾಡ್ತಾ ಇದೆಯಾ, ಸಮಸ್ಯೆ ಇಲ್ಲ. ಅದು ಬಿಟ್ಟು ಬೇರೆ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ದಿ ಅಂತಂದ್ರೆ ಆಯುಷ್ಯ ಅನ್ನೋದು. ಅದಕ್ಕೆ ಆದಷ್ಟು ಮೌನವನ್ನು ಆಚರಣೆ ಮಾಡಬೇಕು. ಆ ಮೌನಾಚರಣೆ ಮಾಡುವಾಗ 24 ಗಂಟೆ ಆಗದೇ ಇದ್ರು ಕೂಡ ಕೆಲವು ಸಂದರ್ಭಗಳಲ್ಲಾದ್ರೂ ಮೌನ. ಸ್ನಾನ ಮಾಡಬೇಕಾದ್ರೆ ಮೌನ, ಪೂಜೆ ಮಾಡಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ ಬಾಗಿಲ ಹಾಕೊಂಡು ಮಾಡೋದಾದ್ರಿಂದ ಮೌನ ಅನಿವಾರ್ಯ ಇದ್ದೇ ಇರುತ್ತೆ. ಇನ್ನೂ ಕೆಲವು ಕೂಗ್ತಾ ಇರ್ತಾರೆ ಸ್ನಾನ ಮಾಡ್ಬೇಕಾದ್ರೆ. ನೀವು ಊಟ ಮಾಡ್ಬೇಕಾದ್ರಂತೂ ಮೌನ ಇಲ್ವೇ ಇಲ್ಲ. ದೇವರ ಪೂಜೆ ಮಾಡಬೇಕಾದ್ರೆ ಮೌನ ಮಾಡಬೇಕು ಅಂತ ಶಾಸ್ತ್ರ. ಮಾಡಿಬಿಟ್ರೆ ಬಹಳ ಒಳ್ಳೇದು. 4 ಕಾಲಗಳಲ್ಲಿ ಮೌನ ಮಾಡಿದ್ರೆ ಬಹಳ ವಿಶೇಷ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ತತ್ರಾಪಿ ರೌದ್ರ ಕಾಲಗಳಲ್ಲಿ ಜಾಗೃತಿಯಾಗಿ ಇರಬೇಕು. ಈ 3 ಕಾಲ ಈ ಸಂದರ್ಭ ಒಳ್ಳೇದಲ್ಲ ಅಂತ ಹೇಳಿದ್ದಕ್ಕೆ ಅವಳಂತಾಳೆ, ರುದ್ರದೇವರು ನಮ್ಮ ಸಂಬಂಧಿಕರು ಅವ್ರು ಯಾರು? ನನ್ನ ತಂಗಿ ಗಂಡ. ತಪ್ಪನ್ನ ಮನೆಯವ್ರು ಮಾಡಿದ್ರೆ ಪರವಾಗಿಲ್ಲ, ಬೇರೆಯವ್ರು ಮಾಡಿದ್ರೆ ಬೈತಾ ಇರ್ಬೋದು. ಪಂಡಿತರು ಮನೆ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಬೇರೆ ಮನೆಯವರು ತಪ್ಪು ಮಾಡಿದ್ರೆ ಪಂಡಿತರು ಬೈಬೋದು. ಪಂಡಿತರ ಮನೇಲೆ ತಪ್ಪು ಮಾಡಿಬಿಟ್ರೆ ಅಸಲು ದೋಷ. ಇವತ್ತಿನ ಕಾಲ ಹಾಗಲ್ಲ ಹೋಗಿದೆ. ಮೊದಲೇ ನಾವು ತಪ್ಪು ಮಾಡದೆ ಬೇರೆಯವರಿಗೆ ತಪ್ಪು ಮಾಡಬೇಡಿ ಅಂತ ಹೇಳಿದ್ರೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಮೇಲೆ. ನಾವೇ ಮಾಡಬಾರದು ಮಾಡ್ತಾ ನೀನ್ ತಪ್ಪು ಅಂತಂದ್ರೆ ಹೋಗಯ್ಯ ನೀನೇ ತಪ್ಪು ಮಾಡ್ತಾ ಇದೆಯಾ ಅಂತ ಜನ ಅಂತಾರೆ. ಅದನ್ನೇ ಕಶ್ಯಪರಂತಾರೆ, 4 ಜನಕ್ಕೆ ಒಳ್ಳೆ ಪಾಠ ಮಾಡೋರಾಗಿ ನಾವು ತಪ್ಪು ಮಾಡಬಾರದು. ಅವ್ರು ಕೇಳಲಿಲ್ಲ, ದೇವ ಇಚ್ಛೆ ಅಂತಂದ್ರು. ಗರ್ಭಾಧಾನವನ್ನು ಮಾಡ್ತಾರೆ. 2 ದೈತ್ಯರು ಬರ್ತಾರೆ. ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಅದರಲ್ಲಿ ಹಿರಣ್ಯಾಕ್ಷ ದೇವರ ಮೇಲಿನ ದ್ವೇಷದಿಂದ ಭೂಮಿಯನ್ನೇ ತಗೊಂಡು ಹೊರಟೋದು. ಆಗ ಸ್ವಯಂಭುವ ಮನು ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಬ್ರಹ್ಮದೇವರ ಮೂಗಿನಿಂದ ಒಂದಿಷ್ಟುದ್ದ ಹಂದಿಯ ಮರಿ ಹೊರಗೆ ಬಿತ್ತು. ಅದು ನೋಡ್ತಾ 100 ಯೋಜನ ವಿಸ್ತಾರವಾಗಿ ಬೆಳೀತಾ ಮರಿ. ಸಾಮಾನ್ಯ ಅಲ್ಲ, ಇದು ಸಾಕ್ಷಾತ್ ಭಗವಂತನೇ ಅಂತ ಅನುಸಂಧಾನ ಮಾಡಿ ಪ್ರಾರ್ಥನೆ ಮಾಡಿದಾಗ ಆ ವರಾಹದೇವರು ರಸಾತಳಕ್ಕೆ ಹಾರಿ ಅಲ್ಲಿ ಮಲಗಿದ್ದ ಹಿರಣ್ಯಾಕ್ಷನನ್ನ ವಧೆ ಮಾಡ್ತಾರೆ. ವಧೆ ಮಾಡಿ ಭೂಮಿಯನ್ನ ತಂದ ಮೇಲಿಟ್ಟರು. ಎಲ್ಲ ದೇವತೆಗಳು ಆ ವರಾಹದೇವರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಸ್ತೋತ್ರ ಮಾಡ್ತಾರೆ. ಆ ಸ್ವಾಮಿ ಯಜ್ಞವರಾಹ ಭೂಮಿಯನ್ನ ಮೇಲಿಟ್ಟ ಕಾರಣ ಅವನನ್ನ ಭೂವರಾಹ. ಯಜ್ಞಗಳಿಗೆ ಬೇಕಾದ ಎಲ್ಲ ಪದಾರ್ಥಗಳ ದರ್ಭೆ, ಎಳ್ಳು, ತುಪ್ಪ, ಸಮಿತ್ತು, ಯಜ್ಞಕುಂಡ, ಅದಕ್ಕೆ ಬೇಕಾದ ಪದಾರ್ಥಗಳು ಎಲ್ಲವನ್ನ ಅವನ ದೇಹದಿಂದ ಸೃಷ್ಟಿ ಮಾಡಿಕೊಟ್ಟ ಕಾರಣ ಭಗವಂತನ ಏನ್ ಕರಿತೇವೆ ನಾವು? ಯಜ್ಞವರಾಹ. ವರಾಹದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಾದ ಫಲಗಳು ಬರುತ್ತೆ ಅಂತ ಶ್ರೀಮದ್ ಆಚಾರ್ಯರು. ಶಾಮಸ್ಸುದರ್ಶನದರ ಭಯಸತ್ವರೇತೋ ಭೂಮ್ಯಾಯುತೋ ಕಿಲ ನಿಜೋಕ್ತ ಪರಿಗ್ರಹೈಶ್ಚ ಧ್ಯೇಯೋಖಿಲೈಶ್ಚ ತನುಭಿಸ್ ಸಕಲೈರುಪೇತಃ ಕೋಲೋ ಹರಿಸ್ ಸಕಲ ವಾಂಛಿತ ಸಿದ್ಧಯೇಜ ಅಂತ ವರಾಹದೇವರ ಸ್ಮರಣೆಯಿಂದ ನಮಗೆ ಬರದೇ ಇರತಕ್ಕಂತಹ ಅಭೀಷ್ಟಗಳೇ ಇಲ್ಲ. ಎಲ್ಲ ಅಭೀಷ್ಟಗಳು ಪೂರ್ಣ ಆಗುತ್ತೆ ವರಾಹದೇವರ ಸ್ತೋತ್ರ ಮಾಡುವುದರಿಂದ. ಇಂತಹ ವರಾಹ ಚರಿತ್ರೆಯನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಸಾಧನೆಯನ್ನು ಮಾಡುವಂತಹ ವಿಶೇಷವಾದ ಅವಕಾಶವನ್ನ ಯಜ್ಞವರಾಹ ಮತ್ತು ಭೂವರಾಹ ಅನುಗ್ರಹ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಭೂಮಿ ಅನ್ನೋದು ಮೇಲೆ ಬಂತು, ಯಥಾಸ್ಥಾನದಲ್ಲಿ ನಿಂತ್ಕೊಳ್ತು. ಭೂಮಿ ಸೃಷ್ಟಿ ಆರಂಭ ಮಾಡೋದು. ಸ್ವಯಂಭವ ಶತರೂಪ ಬರ್ಹಿಷ್ಮತಿ ಅಂತ ಒಂದು ನಗರ ನಿರ್ಮಾಣ ಮಾಡಿಕೊಂಡು ಸೃಷ್ಟಿ ಮಾಡ್ತಾರೆ. 3 ಹೆಣ್ಣು 2 ಗಂಡು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು. ಅದಾದ ಮೇಲೆ 2 ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ 2 ಗಂಡು ಮಕ್ಕಳು. ಅದರಲ್ಲಿ ಮಧ್ಯಮಳಾದಂತಹ ದೇವಹೂತಿ ದೇವಿಯ ಚರಿತ್ರೆಯನ್ನು ನಮಗಿಲ್ಲಿ ನಿರೂಪಣೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮದೇವರ ನೆರಳು.
ಆ ನೆರಳಿನಿಂದ ಹುಟ್ಟಿದಂತಹ ವ್ಯಕ್ತಿಗಳು ಕರ್ದಮರು. ಆ ಕರ್ದಮ ಪ್ರಜಾಪತಿಗಳು ಒಂದು ಕ್ಷೇತ್ರದಲ್ಲಿ 10,000 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಹಾಗೆ ತಪಸ್ಸು ಮಾಡಿದಾಗ ಭಗವಂತ ಎದುರಿಗೆ ಬಂದ. ಹೇಗಿದ್ದಾನೆ ಭಗವಂತ ಅಂತ ಹೇಳ್ತಾರೆ, ಬಿಳಿ ಮೈ, ಅವರ ಗಂಧವೂ ಬಿಳಿಯಾಗಿದೆ, ಆಭರಣ ಬಿಳಿ, ವಸ್ತ್ರ ಬಿಳಿ, ಹಾರ ಬಿಳಿ, ಎಲ್ಲ ಬಿಳಿ. ಅದಕ್ಕೆ ಅವರ ಹೆಸರೇನು? ಶುಕ್ಲ. ಸ್ತೋತ್ರ ಮಾಡ್ತಾರೆ. ಅವರ ಸ್ತೋತ್ರ ಕೇಳಿ ಶುಕ್ಲನಾಮಕ ಭಗವಂತನ ಕಣ್ಣಲ್ಲಿ ನೀರು ಬಂದಿದೆ. ಆ ಕಣ್ಣೀರು ಒಂದು ಸರೋವರ ಆಗುತ್ತೆ. ಅದೇ ಬಿಂದು ಸರೋವರ ಅಂತ ಪ್ರಸಿದ್ಧವಾಗಿದೆ. ಏನ್ ಬೇಕಪ್ಪ ಕರ್ದಮ ಅಂತದಕ್ಕೆ, ಸ್ವಾಮಿ ನಾನು ಸನ್ಯಾಸಿಯಾಗಿ ಹೋಗ್ಬೇಕು. ಬೇಡ, ನಿನ್ನಿಂದ ಆಗಬೇಕಾದ ಕೆಲಸ ತುಂಬಾ ಇದೆ, ಇಷ್ಟು ಬೇಕು, ನೀನ್ ಸನ್ಯಾಸಿ ಆಗಬೇಡ. ಏನ್ ಮಾಡ್ಬೇಕು? ಇನ್ನು 3 ದಿನಕ್ಕೆ ಸರಿಯಾಗಿ ಸ್ವಯಂಭುವ ಮನು ಮಹಾರಾಜರ ಮಗಳು ಮಧ್ಯದವಳು ದೇವಹೂತಿ ತಂದು ಕೊಡ್ತಾ ಇದ್ದನಿಗೆ ಮದುವೆ ಮಾಡ. ಇದೇ ಟೈಮಿಂಗ್ ಕರೆಕ್ಟ್ ಆಗಿ ದೇವಹೂತಿ ದೇವಿ ಅವರಪ್ಪ ಕೇಳ್ದ, ನೋಡಮ್ಮ ಮದುವೆ ವಯಸ್ಸಿಗೆ ಬಂತು, ಯಾವ ತರ ಗಂಟೆ ನೋಡ್ಬೇಕು ನಿನಗೆ? ಸ್ವಾಮಿ ಹೇಳಿದ ಒಂದೇ ಮಾತು, ನಾನು ಹೋಗುವ ಮನೆಯಲ್ಲಿ ಅಡಿಗೆ ಮನೆ ಇರಬಾರ್ದು, ಮೊಬೈಲಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಹಾಕಿದ್ರೆ ಸಾಕು. ಎಂತ ಪ್ರಾರ್ಥನೆ ನೋಡಿ. ನಾನು ಹೋಗುವ ಮನೆಯಲ್ಲಿ ಏನಿರಬಾರ್ದು? ಅಡಿಗೆ ಮನೆ ಇರಬಾರ್ದು ಅಂದ್ರೆ ನನ್ನ ಗಂಡನಿಗೆ ಊಟದ ಮೇಲೆ ಆಸೆನೇ ಇರಬಾರ್ದು. ಯಾರಾಗಿರ್ಬೇಕಾಗಾದ್ರೆ ಅನ್ನಾಹಾರಗಳ ಮೇಲೆ ಅಭಿಮಾನವನ್ನ ತ್ಯಾಗ ಮಾಡಿದ ಋಷಿಗಳನ್ನ ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ. ಯಾರು ಹೇಳ್ತಾರೆ? ಅದಕ್ಕೆ ಅಂಥ ತ್ಯಾಗ ಮೂರ್ತಿಯಾದಂತಹ ದೇವಹೂತಿ ದೇವಿಯ ಗರ್ಭದಲ್ಲಿ ಎಂಥ ಮಹಾನುಭಾವರು ಬಂದರು, ಹೆಣ್ಣು ಮಕ್ಕಳು. ಅದಾದ್ಮೇಲೆ ಕಪಿಲನಾಮಕ ಭಗವಂತನೇ ಅವತಾರ ಮಾಡಿ ಬಂದ. ಅದಕ್ಕೆ ದೇವಹೂತಿ ಕರ್ದಮರ ಸ್ಮರಣೆಯನ್ನ ಯಾವಾಗಲೂ ಮಾಡ್ತಿರ್ಬೇಕು. ಯಾವುದಾದ್ರೂ ಒಂದು ಜನ್ಮದಲ್ಲಿ ತಿನ್ನೋ ಆಸೆ ಆದ್ರೂ ಹೋಗುತ್ತೆ. ತಿನ್ನೋ ಆಸೆ ಅಂದ್ರೆ ಊಟ ಬಿಟ್ಬಿಡ್ಬೇಕು ಅಂತಲ್ಲ, ಊಟದ ಮೇಲಿನ ಅಭಿಮಾನವನ್ನ ಬಿಡಬೇಕು. ಊಟ ಮಾಡೋದು ಯಾಕೆ? ಊಟಕ್ಕಾಗಿ ಊಟ ಅಲ್ಲ, ದೇಹವನ್ನ ಇಟ್ಕೊಳ್ಳಿಕ್ಕಾಗಿ ಊಟ ಅಷ್ಟೇ. ಈ ದೃಷ್ಟಿಯಲ್ಲಿ ಮದುವೆ ಮಾಡಿಕೊಟ್ರು. ಮದುವೆ ಮಾಡಿದ್ಮೇಲೆ ಗಂಡ ಹೆಂಡತಿ ಒಂದೇ ಮನೆ ಸಂಸಾರ. 100 ವರ್ಷ ಮಾತಾಡ್ಲಿಲ್ಲ ಕರ್ದಮರು ದೇವಹೂತಿ ಜೊತೆ. ಎಷ್ಟು ವರ್ಷ? 100 ವರ್ಷ ಮಾತಾಡಲಿಲ್ಲ. ಅವಳು ಅನ್ಕೊಂಡ್ಲು, ದೇವರ ದರ್ಶನವನ್ನ ಮಾಡಿದ ಮಹಾನುಭಾವರನ್ನ ಗಂಡನನ್ನಾಗಿ ಪಡೆದಿರೋದೇ ನನ್ನ ಭಾಗ್ಯ. ಹೀಗಿರುವಾಗ ನನ್ನ ಮುಟ್ಲಿ ಮಾತಾಡಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ದೊಡ್ಡ ಲೆವೆಲ್ ಆಗ್ಬಿಡುತ್ತೆ. ದೇವರ ಜೊತೆ ಮಾತಾಡಿದವ್ರಿಗೆ ನನ್ನ ಜೊತೆ ಮಾತಾಡ್ಬೇಕು ಅನ್ನೋ ಭಾವನೆ ಬರುತ್ತಲ್ಲ, ಒಂದ್ ದಿವಸ ನಾನು ವೇಟ್ ಮಾಡ್ತೇನೆ. ತಾಳುವಿಕೆಗಿಂತನ್ಯ ಇಲ್ಲ. ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾ ಬೆಳಗ್ಗೆ ಇಡ್ಲಿ ತಿಂದು ಹೊರಟಾಗಿರ್ತಾರೆ, ಡಬ್ಬಿಗೆ ಇಡ್ಲಿನೇ ಹಾಕಿರ್ತಾರೆ. ಯಾವಾಗ ತಿಂತೀವಿ ನಾವು ಅದನ್ನ? ಅಲ್ವಾ? ಇಡ್ಲಿ ಚೆನ್ನಾಗಿತ್ತು ಅಂತ ಟಿಫನ್ ಆದ್ಮೇಲೆ ಬಾಕ್ಸ್ ಅಲ್ಲಿ ಹಾಕಿದ ಇಡ್ಲಿಯನ್ನ ಅವಾಗಲೇ ತಿಂತೀವ? ಮಧ್ಯಾಹ್ನ ತನಕ ವೇಟ್ ಮಾಡೋಣ. ಬಾಕ್ಸ್ ಅಲ್ಲಿ ಕಟ್ಟಿರೋದೇ ಮಧ್ಯಾಹ್ನ ಊಟ ಮಾಡಕ್ಕೆ. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ವಾದಿರಾದ್ರಂತಾರೆ ಬುತ್ತಿಯನ್ನ ಕಟ್ಟೋದೇ ಮಧ್ಯಾಹ್ನ ಊಟ ಮಾಡಲಿಕ್ಕೆ. ಆದ್ದರಿಂದ ನಾವು ಏನು ಡಬ್ಬಿಯಲ್ಲಿ ಪ್ಯಾಕ್ ಮಾಡ್ತೇವೋ ಅದನ್ನೇ ಊಟ ಮಾಡಬೇಕು. ನಾವು ಏನು ಪ್ಯಾಕ್ ಮಾಡ್ತಾ ಇದ್ದೀವಿ ಅನ್ನೋ ಜ್ಞಾನ ಇಟ್ಟುಕೊಂಡು ಪ್ಯಾಕ್ ಮಾಡಿದಾಗ ಚೆನ್ನಾಗಿರುತ್ತೆ. ಅದರಿಂದ ಮುಖ್ಯವಾಗಿ ಸಾಧಕರಿಗೆ, ಜೀವನವನ್ನ ಮಾಡಬೇಕು ಅನ್ನೋ ಆಸೆ ಇರುವಂತವ್ರಿಗೆ ಪ್ರಧಾನವಾಗಿ ಬೇಕಾದ ಯಾವುದು? ತಾಳ್ಮೆ, ಸಹನೆ. ಸಹನೆ ಇಲ್ಲ ಅಂತಂದ್ರೆ ಆಗೋದಿಲ್ಲ. 100 ವರ್ಷ ಆದ್ಮೇಲೆ ಮಹಾನುಭಾವರಾದ ಕರ್ದವರು ಅವಳ ಹತ್ರ ಮಾತಾಡ್ತಾರೆ, ಅಮ್ಮ ಅನುಗ್ರಹ ಮಾಡುವ ಸಮಯ ಹತ್ರ ಬಂದಿದೆ, ಬಿಂದು ಸರೋವರದಲ್ಲಿ ಸ್ನಾನ ಮಾಡು. ಅವಳು ಒಳಗೆ ಇಳಿತಾಳೆ. ಅದ್ರ ಒಳಗೆ ಅರಮನೆ ಕರ್ಕೊಂಡು ಹೋದ್ರು, ಸ್ನಾನ ಮಾಡಿಸಿದ್ರು. 16 ವರ್ಷದ ಹುಡುಗಿಯನ್ನಾಗಿ ಮಾಡಿ ತಂದಿಟ್ಟು ಕರ್ದಮರು ಸ್ನಾನ ಮಾಡ್ತಾರೆ. 16 ವರ್ಷದ ಯುವಕರಾದರು. ಇಬ್ಬರು ಬಂದು ಸೇರಿದ್ರು. ವಿಹಾರ ಮಾಡ್ಬೇಕಲ್ಲ, ಟ್ರೈನಲ್ಲಿ ಹೋಗೋಣ, ಬಸ್ಸಲ್ಲಿ ಹೋಗೋಣ, ಆಟೋದಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡುವಷ್ಟೊತ್ತಿಗೆ ಲೀವ್ ಮುಗಿದೋಗಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಅವರು ಕರ್ದಮರು ದೇವರನ್ನು ನೋಡಿದವರಾದ್ದರಿಂದ ವಿಮಾನವನ್ನೇ ನಿರ್ಮಾಣ ಮಾಡಿಬಿಟ್ರು. ಆ ವಿಮಾನ ಹೇಗಿದೆ ಅಂದ್ರೆ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದ ಹಾಗೆ ನೆಕ್ಸ್ಟ್ ಸೆಕೆಂಡ್ ಹೊರಟೋಗಿರುತ್ತೆ ಆ ಕ್ಷೇತ್ರಕ್ಕೆ. ಅಂತಹ ವಿಮಾನ ಅದು 9 ಮಲ್ಟಿ ಸ್ಟೋರ್ಡ್ ವಿಮಾನ, ಅದು 9 ಅಂತಸ್ತಿನ ವಿಮಾನ.
9 ಅಂತಸ್ತಿನ ವಿಮಾನದಲ್ಲಿ ಗಂಡ ಹೆಂಡತಿ ಇಬ್ಬರಾದ್ರೆ ಹೇಗೆ ಅಂತ 9 ರೂಪ ತಗೊಂಡ್ಬಿಟ್ಟು ಇವರು 9 ರೂಪ ವಿಹಾರ ಮಾಡ್ತಾರೆ. 100 ವರ್ಷಗಳ ಕಾಲ ವಿಹಾರ ಮಾಡ್ತಾರೆ. 9 ಮಂದಿ ಹೆಣ್ಮಕ್ಕಳಾದ ಮರೀಚಿ, ಅತ್ರಿ ಅವರಿಗೆಲ್ಲ ಕೊಡ್ಲಿಕ್ಕೆ ಕಲಾ, ಕಾಷ್ಠ ಮೊದಲಾದ ಹೆಣ್ಮಕ್ಕಳೆಲ್ಲ ಬಂದಿದ್ದಾರೆ. ನಾನು ಸನ್ಯಾಸಿಯಾಗಿ ಹೋಗ್ತೀನಿ ಅಂತಂದಾಗ, ಸ್ವಾಮಿ ಮಕ್ಕಳಿಗೆ ಮದುವೆ ಮಾಡ್ಬೇಕಲ್ಲ. ಸರಿ, ಅತ್ರಿಗಳಿಗೆ ಎಲ್ಲರಿಗೂ ಮದುವೆ ಮಾಡಿಕೊಟ್ಟು ಸನ್ಯಾಸಿಯಾಗಿ ಹೋಗ್ತೀನಿ ಅಂತ. ನನಗೊಂದು ತತ್ವೋಪದೇಶ ಮಾಡ್ಲಿಕ್ಕೆ ಯಾವ್ದಾದ್ರು ಬೇಕಲ್ಲ. ಅವಾಗ ಗರ್ಭದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ ತಕ್ಷಣ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಆಗ್ತಾ ಇದ್ದಾಗ ಸ್ವಾಮಿ ಅಭಿವ್ಯಕ್ತನಾದ. ಅವನೇ ಕಪಿಲ. ಭಗವಂತನ ಪರಮಾದ್ಭುತವಾದ ಒಂದು ರೂಪ ಕಪಿಲ ರೂಪ. ಮನೆಯಲ್ಲಿ ದೇವರೇ ಬಂದಿದ್ದಾರೆ, ನಮಗಿನ್ಯಾಕೆ ಸಾಧನೆ ಅಂತ ಹೇಳಿಲ್ಲ ಕರ್ದವರು. ಕಪಿಲ ನಾಮಕ ಭಗವಂತನಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ನಾನು ಸನ್ಯಾಸಿಯಾಗಿ ಹೋಗ್ತೀನಿ ಅಂತ ಹೊರಟೋದು. ಈ ಕಡೆ ಮತ್ತೆ ಮಗ ಅಮ್ಮನ ಹತ್ರ ಮಾತಾಡ್ತಾನೆ. ಗಂಡನೂ ಮಾತಾಡ್ಲಿಲ್ಲ, ಈ ಕಡೆ ಮಗನೂ ಮಾತಾಡ್ತಿಲ್ಲ. ಅವಳೇನ್ ಮಾಡ್ಬೇಕು ಇವಾಗ? 1-2-3 ದಿನ ವೇಟ್ ಮಾಡೋದು. ಮಾತಾಡ್ತೀನಿ. ಇವಳು ಅಪ್ರೋಚ್ ಮಾಡ್ತಾಳೆ, ಸ್ವಾಮಿ ಮಾತಾಡು. ಏನ್ ಮಾತಾಡು? ತತ್ವಗಳನ್ನು ಮಾತಾಡು, ಶಾಸ್ತ್ರಗಳ ಉಪದೇಶಗಳನ್ನ ಮಾತಾಡು ಸ್ವಾಮಿ. ನನಗೆ ಬೇರೆ ಇನ್ನೇನು ಬೇಡ, ತತ್ವೋಪದೇಶವನ್ನು ಬಿಟ್ಟು ನನಗೆ ಇನ್ನೇನು ಬೇರೆ ಬೇಡ ಸ್ವಾಮಿ, ನೀನು ಮಾತಾಡಬೇಕು ಅಂತಂದಾಗ ಭಗವಂತ ಪರಮಾದ್ಭುತವಾದ ರೀತಿಯಲ್ಲಿ ಇದೊಂದು ವಿಷಯವನ್ನ 1 ವರ್ಷಗಳ ಕಾಲ ಮಾತಾಡಬಹುದು. ಅಷ್ಟು ಅದ್ಭುತವಾದಂತಹ ತತ್ವಗಳಿಂದ ಕೂಡಿದ್ದೇ ಯಾವುದು? ಕಪಿಲ ಗೀತಾ. ಆ ದೇವಿಗೆ ಉಪದೇಶ ಮಾಡ್ತಾನೆ. ಮೊದಲು ತತ್ವಗಳನ್ನ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ಸಾಧನೆಯನ್ನ ಮಾಡಬೇಕು ಅನ್ನೋ ಆಸೆ ಬರಬೇಕು. ಆ ಸಾಧನೆಯನ್ನ ಮಾಡಬೇಕು ಅನ್ನೋ ಆಸೆ ಮನಸ್ಸಿಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಸಹವಾಸ ಸರಿಯಾಗಿರ್ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ರಾತ್ರಿ ಕುಡಿತಾ ಇರ್ತಾರೆ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇರ್ತೀನಿ. ಬೆಳಗ್ಗೆ ಒಂದು ಶ್ರೀ ಗುರು ಅಂತೀನಿ ಅಂದ್ರೆ ಬರಲ್ಲ, ಬುದ್ಧಿ ಬರೋದೇ ಇಲ್ಲ. ಸಹವಾಸ ಹೇಗಿದೆ ಆ ರೀತಿಯಲ್ಲಿ ಸಾಧನೆ. ಕಪಿಲ ಅಂತಾನೆ, ಸಹವಾಸ ಮಾಡಬೇಕು ಅಂದ್ರೆ ಯಾರ ಸಹವಾಸ ಮಾಡಬೇಕು? ಸಜ್ಜನರ ಸಹವಾಸ ಮಾಡಬೇಕು. ಸಜ್ಜನರು ಅಂದ್ರೆ ಯಾರು? ಅದಕ್ಕೆ ಇಷ್ಟುದ್ದ ಶ್ಲೋಕವನ್ನು ಕೊಡ್ತಾರೆ. ಅದರಲ್ಲಿ ಒಂದು ಪ್ರಧಾನವಾದದ್ದು, ಯಾರು ದೇವರ ಮಹಿಮೆಯನ್ನ ಚೆನ್ನಾಗಿ ಹೇಳ್ತಾರೆ, ಯಾರು ಹೇಳುವ ದೇವರ ಮಹಿಮೆ ಚೆನ್ನಾಗಿ ಮನಸ್ಸಿಗೆ ಅರ್ಥ ಆಗತ್ತೆ, ಅವರು ಸಜ್ಜನರು. ಅವರ ಸಹವಾಸವನ್ನು ಅವರ ಸಹವಾಸದಿಂದ ನನ್ನ ಮಹಿಮೆಯ ಜ್ಞಾನ ವಿಶೇಷವಾಗಿ ಬರುತ್ತೆ, ಸಾಧನೆ ಆಗತ್ತಮ್ಮ ಅಂತ ಸಜ್ಜನರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಅದರ ಮೇಲೆ ದೇವರನ್ನ ಧ್ಯಾನ ಮಾಡೋದು ಹೇಗೆ? ಯಮ, ನಿಯಮ, ಆಸನ. ಯಮ ಅಂತಂದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಳ್ಳೋದು. ನಾನೀ ಪದಾರ್ಥಗಳನ್ನ ಮುಟ್ಟೋಲ್ಲ, ನಾನೀ ಪದಾರ್ಥಗಳನ್ನು ತಿನ್ನೋದಿಲ್ಲ. 2ನೇದು ನಿಯಮ. ಇಷ್ಟು ಗಂಟೆ ಬೆಳಗ್ಗೆ ಹೇಳ್ತೇನೆ, ಇಷ್ಟು ಸಾಧನೆ ಮಾಡ್ತೇನೆ, ಇಷ್ಟು ಗ್ರಂಥಗಳ ಪಾರಾಯಣ ಮಾಡ್ತೇನೆ, ಇಷ್ಟು ಓದ್ತೇನೆ ಅಂತ ನಿಯಮಗಳನ್ನು ಮಾಡೋದು. 3ನೇದು ಯಾವುದು? ಆಸನ. ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಕಲಿಬೇಕು. ಅದಾದ್ಮೇಲೆ ಪ್ರಾಣಾಯಾಮ. ಅದಾದ್ಮೇಲೆ ಪ್ರತ್ಯಾಹರಣ, ಹೊರಗಿನದ್ದೆಲ್ಲ ಒಳಗೆ ಇಳಿಬೇಕು. ಅದಾದ್ಮೇಲೆ ಧಾರಣ. ಧಾರಣ ಅಂದ್ರೆ ಭಗವಂತನ ರೂಪವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು. ಆ ಧಾರಣವನ್ನ ಮಾಡುವಾಗ ದೇವರ ಪಾದದಿಂದ ತಲೆಯ ತನಕ ಇರುವ ಎಲ್ಲ ಅವಯವಗಳನ್ನು ಚಿಂತನೆ ಮಾಡಬೇಕು. ಅದನ್ನ ಧಾರಣ. ಅದಾದ್ಮೇಲೆ ಧ್ಯಾನ. ದೇವರ ರೂಪಗಳನ್ನ ಮನಸ್ಸಲ್ಲಿ ಯಾವುದೋ ಮಂತ್ರ ಇಟ್ಕೊಂಡು ಜಪ ಮಾಡ್ತಾ 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 ಧ್ಯಾನ ಮಾಡೋದು. ಆ ಧ್ಯಾನವನ್ನ ಮಾಡಿದಾಗ ಅದು ಸಮಾಧಿ ಆಗುತ್ತೆ. ಆ ಸಮಾಧಿಯಲ್ಲಿ ನಮಗೆ ಭಗವಂತನ ಸಾಕ್ಷಾತ್ಕಾರ, ಅಪರೋಕ್ಷ ಜ್ಞಾನ ಅಂತ ಅನ್ನೋದಾಗುತ್ತೆ. ಆ ಅಪರೋಕ್ಷ ಜ್ಞಾನವಾದ ಮೇಲೆ ಆ ಜ್ಞಾನಿ ಪ್ರಾರಬ್ಧ ಕರ್ಮ ಇರೋ ತನಕ ಇರ್ತಾನೆ. ಪ್ರಾರಬ್ಧ ಕರ್ಮ ಕಳೆದ ಮೇಲೆ ಮೋಕ್ಷಕ್ಕೆ ಬಂದು ಬಿಡುತ್ತಾನೆ. ಇದನ್ನ ಸಬೀಜ ಯೋಗ ಅಂತ ಕರೀತಾರೆ. ಅದಾದ್ಮೇಲೆ ಮತ್ತೆ ಭಕ್ತಿ ಯೋಗ. ಭಕ್ತಿ ಯೋಗ ಅಂದ್ರೆ ಈ ನನ್ನ ಯಾವುದೋ ಒಂದು ರೂಪವನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವಾಗಲೂ ಅದರಲ್ಲೇ ಭಕ್ತಿ ಮಾಡ್ತಾ, ಸಾತ್ವಿಕರನ್ನ ಸ್ತೋತ್ರ ಮಾಡ್ತಾ. ಭಕ್ತಿ ಅಂದ್ರೆ ಬರೀ ದೇವರಲ್ಲಿ ಮಾತ್ರ ಭಕ್ತಿ ಅಲ್ಲ, ಜ್ಞಾನಿಗಳಲ್ಲಿ ಭಕ್ತಿ, ಶಾಸ್ತ್ರದಲ್ಲಿ ಭಕ್ತಿ. ಅಯ್ಯೋ ವೇದ ಹೇಳುತ್ತೆ ಅಂತ ಮಾಡಕ್ಕಾಗತ್ತೆ ಏನ್ರಿ? ಎಲ್ಲ ನಮಗೆ ವೇದ 1000 ಹೇಳುತ್ತೆ, ನಾವು ಅಷ್ಟು ಮಾಡಕ್ಕಾಗತ್ತಾ? ಪುರಾಣ ಹೇಳಕ್ಕೆ ಇನ್ಯಾವುದೋ ಒಂದು ತಿನ್ನಕ್ಕೆ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಮಾಡಕ್ಕಾಗಲ್ಲ ಅಂತ ಒಪ್ಕೋಬೇಕು. ನನಗೆ ಮಾಡಕ್ಕಾಗಲ್ಲ ಅಂತ ವೇದಗಳ ಮೇಲೆ ಹಾಕೋದಲ್ಲ. ಶಾಸ್ತ್ರ ಏನ್ ಹೇಳ್ತಾ ಇದೆ ಅದಕ್ಕೆ ಬೇರೆ ಕೆಲಸ ಇಲ್ಲ. ಪುರಾಣ ಮಾಡೋ ಆಚಾರ್ಯರು ಬೇರೆ ಕೆಲಸ ಇಲ್ಲ. 25 ಹೇಳ್ತಾ ಇರ್ತಾರೆ, ನಾವು ಮಾಡಕ್ಕಾಗತ್ತ ಮನೆಯಲ್ಲಿ? ನನಗೆ ಮಾಡಕ್ಕಾಗಲ್ಲ
ಅಂತ ನೋಡ್ರೆ ಪರವಾಗಿಲ್ಲ. ಶಾಸ್ತ್ರವನ್ನು ಬೈಯೋದು, ಶಾಸ್ತ್ರಗಳನ್ನು ಉಪದೇಶ ಮಾಡುವ ಜ್ಞಾನಿಗಳನ್ನು ಬೈಯೋದು, ಗಂಟೆ ಅಲ್ಲಾಡಿಸ್ತಾ ದೇವರ ಪೂಜೆ ಮಾಡ್ತಾ ಇರೋದು ಪ್ರಯೋಜನಕ್ಕೆ ಬರುವುದಿಲ್ಲ. ದೇವರ ಪೂಜೆಯ ಜೊತೆಯಲ್ಲಿ ಶಾಸ್ತ್ರದ ಮೇಲೆ ಶ್ರದ್ಧೆ, ಶಾಸ್ತ್ರಗಳನ್ನು ಉಪದೇಶ ಮಾಡಿದ ಜ್ಞಾನಿಗಳ ಮೇಲೆ ಭಕ್ತಿ, ಇದನ್ನ ಇಟ್ಟುಕೊಂಡು ನನ್ನ ಆರಾಧನೆಯನ್ನು ಮಾಡುವುದೇ ಭಕ್ತಿ ಯೋಗ ಅಂತ. ಹೀಗೆ ಮಾಡುವುದರಿಂದ ಸಂಸಾರವನ್ನು ಪರಿಹಾರ ಮಾಡ್ತೇನೆ ನಾನು ಅಂತ ಸಂಸಾರ ಚಕ್ರದ ಉಪದೇಶವನ್ನು ಮಾಡ್ತಾನೆ ಕಪಿಲ. ಉಪದೇಶ ಮಾಡಾದ್ಮೇಲೆ ಆ ತಾಯಿ ನಮಸ್ಕಾರ ಮಾಡಿ ಕಪಿಲನಿಗೆ ಇಷ್ಟು ಅದ್ಭುತವಾದ ಉಪದೇಶ ಮಾಡಿದ್ಯಪ್ಪ, ನಿನ್ನ ಕರುಣೆಗೆ ಅನಂತಾನಂತ ನಮಸ್ಕಾರಗಳು ಅಂತ ಹೇಳಿದಾಗ ಕಪಿಲ ಅಮ್ಮನಿಗೆ ನಮಸ್ಕಾರ ಮಾಡಿ ಹೊರಟೆ ಬಿಟ್ಟ. ಗಂಡ ಇಲ್ಲ, ಮಕ್ಕಳಿಲ್ಲ, ಅಳಿಯಂದ್ರಿಲ್ಲ, ಇದ್ದ ಮಗನೂ ದೂರ ಹೊರಟೋದ, ಅವಳ ಕಥೆ ಏನಿವ. ಆದ್ರೆ ಕಪಿಲ ಉಪದೇಶ ಮಾಡಿದ ತತ್ವ ಮನಸ್ಸಲ್ಲಿತ್ತು. ಆ ತತ್ವ ಅನುಸಂಧಾನ ಮಾಡ್ತಾ 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 ಆ ಮಹಾತಾಯಿ ದೇಹತ್ಯಾಗವನ್ನು ಮಾಡಿ ಮೋಕ್ಷಕ್ಕೆ ಹೋದಳು. ಅವಳ ದೇಹ ನದಿಯಾಗಿ ಹರಿದು ಬಿಡ್ತು, ನದಿಯಾಗಿ ಹರಿದು ಬಿಡ್ತು. ಅಂತಹ ಮಹಾತಾಯಿ ದೇವಭೂತಿ ದೇವಿ, ಅವಳ ಚರಿತ್ರೆಯನ್ನ ಭಕ್ತಿಯಿಂದ ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಸಂಸಾರದಲ್ಲಿ ವಿಶೇಷವಾದ ವೈರಾಗ್ಯ ಅಂತ ಅನ್ನೋದು ಬರುತ್ತೆ, ಭಗವಂತನಲ್ಲಿ ಅಪಾರವಾದ ಭಕ್ತಿ ಅಂತ ಅನ್ನೋದು ಬರುತ್ತೆ ಎನ್ನುವುದಾಗಿ ಫಲಶ್ರುತಿಯನ್ನ ಕೊಡ್ತಾ ಈಗಿನ ಭಾಗವತ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಸಾಯಂಕಾಲ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.